ಆಕಾಶವಾಣಿ ಹಾಸನ. ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾ ಟಿಎಚ್ ಅಂಜನಪ್ಪ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾ ಟಿಎಚ್ ಅಂಜನಪ್ಪ ಅವರು. ಅಂಜನಪ್ಪ ಅವರು ನಮ್ಮೆಲ್ಲರಿಗೂ ಕೂಡ ಬಹುತೇಕ ನೇರವಾಗಿ ಪರಿಚಯ ಇರ್ತಕ್ಕಂಥವ್ರು. ಅದರಲ್ಲೂ ಕೂಡ ಕೋವಿಡ್ ಅನ್ನುವಂಥದ್ದೇನು ಬಂತೋ ಆ ಸಂದರ್ಭದಲ್ಲಿ ಅವರು ಯಾವ ಮಾಧ್ಯಮಗಳನ್ನು ಕೂಡ ಬಳಕೆ ಮಾಡ್ದೇ ಯೂಟ್ಯೂಬ್ನಲ್ಲೇ ಒಂದು ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡು ಅನೇಕ ವಿಡಿಯೋಗಳನ್ನ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಧೈರ್ಯವನ್ನ ಹೇಳ್ದಂಥವ್ರು. ಕೋವಿಡ್ ಅನ್ನುವಂಥದ್ದು ಮಹಾಮಾರಿ ಏನಲ್ಲ, ಅದು ಒಂದು ಸಾಮಾನ್ಯವಾದಂತಹ ಕಾಯಿಲೆ ಬಂದಿದೆ, ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಆದ್ರೆ ಹೆದರ್ಲಿಕ್ಕೆ ಹೋಗ್ಬೇಡಿ, ನೀವು ಹೆದರಿಸಿ ಅದನ್ನು ಕಳಿಸಿ ಅಂತ ಹೇಳಿ ಕೋಟ್ಯಾಂತರ ಜನರಿಗೆ ಧೈರ್ಯವನ್ನ ತುಂಬಿದವರು. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಅನೇಕ ಜನ ಈ ಒಂದು ಹೆದರಿಕೆಯಿಂದಲೇ ತಮ್ಮ ಪ್ರಾಣವನ್ನ ಬಿಟ್ರು. ಇನ್ನೂ ಎಷ್ಟೋ ಜನ ಬಿಡ್ತಾ ಇದ್ರೇನೋ ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆ ಒಂದು ರೀತಿ ವೈದ್ಯರಾಗಿ ದೇವರಾಗಿ ನಮ್ಮ ಮುಂದೆ ಬಂದಂತವ್ರು ಅಂಜನಪ್ಪ ಅವರು. ಅವ್ರು ಹೇಳುವಂತಹ ರೀತಿ ಇದೆಯಲ್ಲ, ಅದೇ ಒಂದು ದೊಡ್ಡ ಶಕ್ತಿ ನಮ್ಗೆ. ಬಹಳ ಸರಳವಾಗಿ ಸುಂದರವಾಗಿ ನಮ್ಮ ಮನ ಮುಟ್ಟುವ ರೀತಿ, ನಮ್ಮ ಮನೆಯ ನಮ್ಮ ತಂದೆ ಏನೋ, ನಮ್ಮ ಚಿಕ್ಕಪ್ಪ ಏನೋ, ನಮ್ಮ ದೊಡ್ಡಪ್ಪ ಏನೋ, ಅಥವಾ ನಮ್ಮ ಅಣ್ಣತಮ್ಮ ಏನೋ ಅನ್ನುವ ಮಟ್ಟದಲ್ಲಿ ಅವರು ಕಾಯಿಲೆಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಕೋಪದಿಂದಲೂ ಹೇಳ್ತಾರೆ, ಪ್ರೀತಿಯಿಂದಲೂ ಹೇಳ್ತಾರೆ, ಪ್ರೀತಿ ಮಾಡ್ತಾನೂ ಕೂಡ ಹೇಳ್ತಾರೆ. ಅವ್ರು ಹೇಗೆ ಹೇಳಿದ್ರು ಕೂಡ ನಮ್ಗೆ ಇಷ್ಟ ಅಂತ ಹೇಳಿ ಅನ್ಸುತ್ತೆ. ಅಂತಹ ಖ್ಯಾತ ವೈದ್ಯರು ನಮ್ಗೆ ಹಾಸನಕ್ಕೆ ಇತ್ತೀಚೆಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಆಯೋಜನೆ ಮಾಡಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಆಕಾಶವಾಣಿಗೂ ಕೂಡ ಅವರು ಬಿಡುವು ಮಾಡಿಕೊಂಡು ಬಂದ್ರು. ಡಾಕ್ಟರ್ ಜೊತೆ ಒಂದಷ್ಟತ್ತು ವಿಚಾರಗಳನ್ನ ನಾವು ವಿನಿಮಯವನ್ನ ಮಾಡಿಕೊಳ್ಳೋಣ ಅನ್ನುವಂಥದ್ದು. ವೈದ್ಯರು ಈಗ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ಹಾಸನ ಜನತೆಯ ಪರವಾಗಿ ತಮಗೆ ಸ್ವಾಗತ ಮತ್ತು ನಮಸ್ಕಾರಗಳು ಸರ್. ತುಂಬಾ ಸಂತೋಷ ಅನಿಸ್ತಾ ಇದೆ ಸರ್. ಯಾಕೆ ನಾವು ನಿಮ್ಮನ್ನು ಇಷ್ಟು ಇಷ್ಟಪಟ್ಟು ಕರೆದ್ವಿ ಅಂತ ಹೇಳಿದ್ರೆ, ನಿಮ್ಮ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಆಕಾಶವಾಣಿನಲ್ಲಿ ಪ್ರಸಾರವನ್ನ ಮಾಡಿದ್ದೀವಿ. ಮುಂಜಾನೆ ಒಂದು 5 ನಿಮಿಷಗಳ ಕಾಲ ನೀವು ಕೋವಿಡ್ ಸಂದರ್ಭದಲ್ಲಿ ಹೇಗೆ ಧೈರ್ಯವನ್ನು ಹೇಳ್ತಾ ಇದ್ರೋ ಆ ವಿಚಾರಗಳು, ಮತ್ತೆ ಸಾಮಾನ್ಯ ಕಾಯಿಲೆಗಳ ಬಗ್ಗೆಯೂ ಕೂಡ ನಾವು ತುಂಬಾ ಕಾರ್ಯಕ್ರಮಗಳನ್ನ ಪ್ರಸಾರವನ್ನ ಮಾಡಿದ್ವಿ. ಅದನ್ನ ನಮ್ಮ ಕೇಳುಗರು ಕೂಡ ಹೆಚ್ಚಾಗಿ ಮೆಚ್ಚಿಕೊಂಡ್ರು, ಇಷ್ಟಪಟ್ರು. ನಿಮ್ಮನ್ನು ಕೂಡ ತುಂಬಾ ಜನ ಸಂದರ್ಶನವನ್ನ ಮಾಡಿದ್ದಾರೆ, ಭೇಟಿಯನ್ನ ನೀಡಿದ್ದಾರೆ. ಒಂದೊಂದ್ಸಾರಿ ಅನ್ಸುತ್ತೆ ನೀವು ಮಾತಾಡುವಾಗ ಇವ್ರು ಡಾಕ್ಟರ್ ಇಲ್ವೋ ಅಂತ ಡೌಟ್ ಬಂದ್ಬಿಡುತ್ತೆ. ನಿಜವಾಗ್ಲೂ ಡಾಕ್ಟರ್ ಆಗ್ಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಿನಲ್ಲಿತ್ತ ಹೇಗೆ? ತುಂಬಾ ಸಂತೋಷ ಅನಿಸ್ತಾ ಇದೆ ನಿಮ್ಮ ಮುಂದೆ ಕೂತು ನಾನು ಹಾಸನದಲ್ಲಿ ರೇಡಿಯೋ ಸಂದರ್ಶನ ಮಾಡ್ತಾ ಇರೋದು. ನಿಜವಾಗ್ಲೂ ಹೇಳ್ತೀನಿ, ನಾನೊಬ್ಬ ಹಳ್ಳಿ ರೈತನ ಮಗ. ನನ್ನೂರು ದೊಡ್ಡ ತುಮಕೂರು ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು. 1973ರಲ್ಲಿ ನಾನು MBBS ಸೇರಿದಾಗೆ ಫಸ್ಟ್ ರೇಡಿಯೋವನ್ನ ನನ್ನ ಮನೆ ಕೊಂಡ್ಕೊಂಡಿದ್ದು. ಆಮೇಲೆ ನಾವು ಹಾಸ್ಟೆಲಲ್ಲಿದ್ದಾಗ MBBS ಓದೋವಾಗ ನಮ್ಗೆ ಓನ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಅವಾಗಿನ ಟ್ರಾನ್ಸಿಸ್ಟರ್, ಆ ಸಾಂಗ್ಸ್ ಕೇಳ್ಕೊಂಡು ಓದಿದಂಥವ್ರು. ಬೆಂಗಳೂರಿನಾಗಿದ್ದಾಗ ವೈದ್ಯನಾದ್ಮೇಲೆ ನಿಮ್ಮ ಆಲ್ ಇಂಡಿಯಾ ರೇಡಿಯೋಗೆ 2-3 ಲೈವ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆದ್ರೆ ಇವತ್ತು ಇಲ್ಲಿ ಬಂದು ನೀವು ತಿಳಿಸಿದ ಮಾತುಗಳಿಂದ ಇವತ್ತು ಕೂಡ ಇದಕ್ಕೆ ಇಷ್ಟೊಂದು ಮಹತ್ವ ಇದೆಯಲ್ಲ. ಇವನ್ ಮೋದಿಯವರು ಮಾತನಾಡಿದಾಗ ಮನ್ ಕಿ ಬಾತ್ ಅಂದ, ಅಯ್ಯೋ ಹೌದು, ರೇಡಿಯೋ ಒಳಗೆ ಅಷ್ಟು ಜನ ಕೇಳ್ತಾರೋ ಅನ್ನೋ ಒಂದು ಕುತೂಹಲ ಇತ್ತು. ಇವತ್ತು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸೊ ನೀವು ಕೇಳಿದ ಮಾತಿನಲ್ಲಿ ನಾನು ಚಿಕ್ಕ ಹುಡುಗನಾಗೆ ನಾನು ವೈದ್ಯ ಆಯ್ತೀನಿ ಅನ್ಕೊಂಡಿರಲಿಲ್ಲ. ನನಗೆ ಒಂದೇ ಆಸೆ, ನಾನೊಬ್ಬ ಮೇಷ್ಟ್ರಾಗ್ಬೇಕು ಅಂತ. ಅದಕ್ಕೆ ಯಾಕಂದ್ರೆ ನನ್ನಪ್ಪ ಎಷ್ಟು ದುಡಿದ್ರು ಕೂಡ ನಮ್ಗೊಂದ್ ಜೊತೆ ಬಟ್ಟೆ ಹೊಲಿಸ್ಲಿಕ್ಕೆ ಆಗ್ತಿರಲಿಲ್ಲ. ನಾನು ಚೆನ್ನಾಗಿ ಓದ್ಬಿಟ್ಟು ಮೇಷ್ಟ್ರಾಗ್ಬಿಟ್ರೆ ಸರ್ಕಾರಿ ಸಂಬಳ ತಗೊಂಡು ದಿನ ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋ ಕನಸು ಕಂಡಿದ್ದೆ. ಬಟ್ ಯಾವಾಗ ವೈದ್ಯ ಆಗಕ್ಕೆ ಆಸೆ ಬಂತು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ ದೊಡ್ಡಬಳ್ಳಾಪುರದಲ್ಲಿ, ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್. ರಾಜಕಮಲ್ ಥಿಯೇಟರ್ ನಲ್ಲಿ 4 ಆಣೆ ಕೊಟ್ಟು ಅರ್ಧ ಟಿಕೆಟ್ ತಗೊಂಡು ಒಂದು ಪಿಕ್ಚರ್ ನೋಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್, ಅದು ನಮ್ಮವರು ಅಂತ ಪಿಕ್ಚರ್. ಆ ಪಿಕ್ಚರ್ ನಲ್ಲಿ ರಾಜ್ಕುಮಾರ್ ಅಣ್ಣನಾಗಿ ಸೈಕಲ್ ರಿಕ್ಷಾ ತುಳಿದು ತನ್ನ ಸಮ್ಮ ವಿಜಯಶಂಕರ್ನ ವೈದ್ಯನ್ ಮಾಡ್ತಾನೆ. ಮೆಡಿಕಲ್ ಕಾಲೇಜ್ ಸೇರಿಸಿ ನನ್ನ ತಮ್ಮನ್ನ ವೈದ್ಯ ಮಾಡ್ಬೇಕು ಅಂತ ಅವತ್ತು ಕಂಡ ಕನಸು. ನನ್ನ ಅಣ್ಣ ಇದ್ರು ಮೇಷ್ಟ್ರು ಮುನಿಕೃಷ್ಣಯ್ಯ ಅಂತ, ಅವರೇ ರಾಜ್ಕುಮಾರ್, ನಾನೇ ವಿಜಯಶಂಕರ್. ನಾನು ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಅವತ್ತು ಅನ್ಕೊಂಡೆ. ಆದೆ ನನಗೆ ನಂದು 2 ಆಸೆ ಈಡೇರ್ತು. ನಾನು ವೈದ್ಯನೂ ಆದೆ, ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಟೀಚರು ಆದೆ. ಹಂಗಾಗಿ ನೀವು ಕೇಳಿದ ಪ್ರಶ್ನೆ ನನಗೆ ಹಳೇದ ನನ್ನ ಒಂಥರ ಕೆದಕಿ ನೋಡಿದಂಗೆ ಖುಷಿ ಅನಿಸ್ತಾ ಇದೆ ನನಗೆ. ನೀವು ಮೊದಲ ಕಂಡ ಕನಸು ನನಸಾಯ್ತು, 2ನೇ ಕನಸು ಕೂಡ ನನಸಾಯ್ತು ನನಗೆ. ನಾನೊಬ್ಬ ಬಡ ರೈತನ ಮಗ ಅಂತ ಹೇಳಿದ್ರಿ. ಒಬ್ಬ ಬಡ ರೈತನ ಮಗ ವೈದ್ಯ ವೃತ್ತಿಗೆ ಏರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಏನೆಲ್ಲ ಅಡೆತಡೆಗಳು ಬಂದು ಹೇಗೆ ಅದನ್ನ ನೀವು ಮೆಟ್ಟಿ ನಿಂತ್ರಿ? ಅಲ್ಟಿಮೇಟ್ಲಿ ಇದನ್ನ ಮಾತನಾಡುವಾಗ ಇವತ್ತು ಕೂಡ ನಾನು ಅನೇಕ ಶಾಲಾ ಮಕ್ಕಳಿಗೆ ಒಂದು ಹೇಳ್ತೀನಿ, ಸರ್, ಐ ಆಮ್ ದ ಬೆಸ್ಟ್ ಅಂತ ಅನ್ಕೊಂಬರಿ.
ನೀನು ಮುಂದೆ ನಾನಾದಂಗೆ ಆಯ್ತಿ ಅಂತ. ನಾನು ಚಿಕ್ಕ ಹುಡುಗನಾಗ ಅದು ಅನ್ಕೊಂಡೆ ಸರ್. ನಾನು ಐ ಆಮ್ ದ ಬೆಸ್ಟ್. ರೈತನ ಮಗ ಇರ್ಬೋದು, ಹಾಕೊಳಕ್ ಚಡ್ಡಿ ಇಲ್ಲ, ಖಾಲಿ ಚಪ್ಪಲಿ ಇಲ್ಲ, ಆದ್ರೂ ಕೂಡ ನಾನು ಡಾಕ್ಟರ್ ಆಗ್ತೀನಿ ಅಂತ. ಅಡೆಚಣೆಗಳು ಅಂದ್ರೆ ಫೈನಾನ್ಸ್, ಅದೊಂದೇನೆ. ಎಲ್ಲೋ ನನ್ನಪ್ಪ ಕಷ್ಟಪಟ್ಟು ನಾವು 7 ಜನ ಮಕ್ಕಳಲ್ಲಿ ನಾನು ತುಂಬಾ ಚೆನ್ನಾಗಿ ಓದೀನಿ. ನನ್ನ ಅಪ್ಪನ ಆಸೆ ನನ್ನ ಮಗನ್ನ ವಿದ್ಯಾವಂತನನ್ನಾಗಿ, ಅವ್ರಿಗಿನ್ನ ಐಡಿಯಾ ಇರಲ್ಲ ಡಾಕ್ಟರ್ ಅಂತ, ವಿದ್ಯಾವಂತನನ್ನಾಗಿ ಮಾಡ್ಬೇಕು. ಏನಂದ್ರೆ ಓದ್ದು ಅರ್ಧ ಹೊಟ್ಟೆ ಹಾಕೊಳಕ್ಕೆ ನಾಗರಬಾವಿ ಕೆರೆ ಒಳಗೆ ಹೋಗಿ ಬಟ್ಟೆ ಒಕ್ಕೊಂಡು ವಾರಕ್ಕೊಂದ್ಸರಿ ಕೆರೆ ನೀರು ಈಜೊಡ್ಕೊಂಡು ಸ್ನಾನ ಮಾಡ್ಕೊಂಡು ಬೆಳೆದಂತ ಪರಿಸ್ಥಿತಿ. ಬೇರೆ ಮಕ್ಕಳು ಟ್ಯೂಷನ್ಗೆ ಹೋದ್ರೆ ನಮ್ಗೆ ಟ್ಯೂಷನ್ಗೆ ಹೋಗುವಂತ ರೊಕ್ಕನೂ ಇಲ್ಲ. ಅದಾದ ನಂತರ ನಾನು PUC ಸೇರಿದಾಗ ಆಸೆಯಿಂದ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸೇರ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಎಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ. ಯಾರೋ ಪುಣ್ಯಾತ್ಮರು ಕೊಟ್ಟಂತ ಬಂಡಿ ಶೇಷಮ್ಮ ಹಾಸ್ಟೆಲ್ ಅಂತ ಇತ್ತು ಮೆಜೆಸ್ಟಿಕ್ ನಲ್ಲಿ. ಅಲ್ಲಿ ನನ್ನ ಅಣ್ಣ 10 ರೂಪಾಯಿ ಕೊಡೋರು. ದಿನ ಅನ್ನ ಮಾಡ್ಕೊಂಡು ಸಾಂಬಾರ್ ಹೋಟ್ಲಿಂದ ತಂದು 7 ಕಿಲೋಮೀಟರ್ ಬೆಂಗಳೂರಿನಲ್ಲಿ ನಡ್ಕೊಂಡು ಹೋಗೋದು. ಇಂಥವನ್ನೆಲ್ಲ ಫೇಸ್ ಮಾಡಿ ಈವನ್ ಮೆಡಿಕಲ್ ಕಾಲೇಜ್ನಲ್ಲೂ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ನನ್ನ ಅಣ್ಣ ಕಳಿಸ್ತಿದ್ದಂತ 60 ರೂಪಾಯಿ ತಿಂಗಳಿಗೆ ಮ್ಯಾನೇಜ್ ಮಾಡಿ, ಎಲ್ಲೋ ಮಧ್ಯೆ ಒಂದು ಚಾಯ್ ಕುಡಿಬೇಕು ಅನ್ನೋ ಆಸೆ ಇದ್ರು ಕೂಡ ದುಡ್ಡಿರ್ತಿರ್ಲಿಲ್ಲ. ಆ ಕಷ್ಟಗಳಿದಾವಲ್ಲ, ಇಂಥವನ್ನೆಲ್ಲ ಫೇಸ್ ಮಾಡ್ಕೊಂಡು ನನಗೆ ಯಾವತ್ತೂ ಕೂಡ ನಾಲೆಡ್ಜ್ ಇಸ್ ಪವರ್, ವಿದ್ಯೆ ಇದ್ರೆ ಮುಂದೆ ಏನಾದ್ರೂ ಸಾಧಿಸಬಹುದು, ಜಯಿಸಬಹುದು ಅನ್ನೋ ಆ ಆಸೆ ಇತ್ತಲ್ಲ, ಇವೆಲ್ಲ ಅಡಕು ತೊಡಕುಗಳನ್ನ ಅದು ನನಗೆ ನಿವಾರಣೆ ಮಾಡ್ತು. MS ಮಾಡ್ತೀನಿ ಹುಬ್ಳಿಯಲ್ಲಿ, ಜನರಲ್ ಸರ್ಜರಿ. 3 ತಿಂಗಳು ಸ್ಟೈಫಂಡ್ ನಿಲ್ಸ್ಬಿಡ್ತಾರೆ, 220 ರೂಪಾಯಿ ಕೊಡೋರು. ಸಾಲ ಸೋಲ ಮಾಡಿ ಅಣ್ಣ ಕಳಿಸ್ತಿದ್ ದುಡ್ಡು, ಎಲ್ಲೂ ಕೂಡ ತಿನ್ಬೇಕು ಅಂದ್ರೆ ದುಡ್ಡು ಇರ್ತಿಲ್ಲ, ಒಂದು ಚಾ ಕುಡಿಬೇಕಾದ್ರೆ ಇಂಥ ಕಷ್ಟಗಳನ್ನೆಲ್ಲ ನಾವು ಫೇಸ್ ಮಾಡಿದೀವಿ. ಬಟ್ ಇವತ್ತು ಇರೋ ನನ್ನ ಪೊಸಿಷನ್ಗೆ ಅವೆಲ್ಲ ಕಷ್ಟಗಳಲ್ಲ, ಕಷ್ಟಗಳನ್ನ ನಿಭಾಯಿಸಿ ಬಂದು ಇವತ್ತು ನಾವು ದೇವ್ರು ನಂಗೆ ಕೊಟ್ಟಿದ್ದಾನಲ್ಲ ಈ ಪೊಸಿಷನ್, ನನಗೆ ಸಿಗ್ತಕ್ಕಂಥ ಈ ರೆಕಗ್ನಿಷನ್, ಇವತ್ತು ತಮ್ಮಂತವ್ರು ಕರೆದು ನನ್ನನ್ನ ಸಮಾಜಕ್ಕೋಸ್ಕರ 4 ಮಾತಾಡಿಸ್ತಿರಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನನಗೆ ಹಳ್ಳಿಯಿಂದ ಬಂದಂತವ್ರು, ಹಳ್ಳಿ ಹುಡುಗರ ಸಮಸ್ಯೆ ನಿಮಗೆ ಗೊತ್ತೇ ಇರುತ್ತೆ. ದೊಡ್ಡ ಕಬ್ಬಿಣದ ಕಡಲೆ ಅಂತ ಅಂದ್ರೆ ನಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್, ವಿಜ್ಞಾನ, ಇದನ್ನ ಹೇಗೆ ನೀವು ಪರಿಹರಿಸ್ಕೊಳ್ಳಿಕ್ ಸಾಧ್ಯ ಆಯ್ತು? ಅದೇನೋ ನನ್ನ ಅದೃಷ್ಟ ಸರ್. ಅವಾಗ ಹುಬ್ಳಿ ಧಾರವಾಡದಿಂದ ಬುಕ್ ಬರೋವು ಮಕ್ಕಳಿಗೆ ಗೈಡೆನ್ಸ್ ಅಂತ, ಈಗೇನ್ ಟ್ಯೂಟೋರಿಯಲ್ಸ್ ಅಂತಾರಲ್ಲ ಬರುತ್ತೆ. ಅದು ನನಗೆ ಎಲ್ಲರೂ ಅನ್ನೋರು, ಹಳ್ಳಿ ಮಕ್ಕಳಿಗೆ ಆಲ್ಜಿಬ್ರಾ ಇಸ್ ಗಾಂಡ್ ಗಬ್ರಾ ಅನ್ನೋರು, ಅಷ್ಟು ಡಿಫಿಕಲ್ಟ್ ಅಂತ. ನನ್ನ ಅಣ್ಣ ನನ್ನ ದೃಷ್ಟಿಗೆ ಆಗಿನ ಕಾಲದಲ್ಲಿ ಕನಸವಾಡಿ ಸ್ಕೂಲ್ನಲ್ಲಿ SSLC ಫಸ್ಟ್ ಅಟೆಂಪ್ಟ್ ನ ಪಾಸ್ ಮಾಡಿದ್ದ. ಅವಾಗ ಯಾರು ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡೋದೇ ದೊಡ್ಡದು. ಆಮೇಲೆ ನಾನು ದೊಡ್ಡಬಳ್ಳಾಪುರದ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಮಹಾದೇವ ಅಂತ. ಅವ್ನು ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಡೋನು ಅಂದ್ರೆ ಈ ಆಲ್ಜಿಬ್ರಾ ಫಾರ್ಮುಲಾಗಳನ್ನ. ಕೊನೆಗೆ ನಾನು ಆ ಶಾಲೆಗೆ ನನ್ನ SLC ಒಳಗೆ ಮ್ಯಾಥಮೆಟಿಕ್ಸ್ಗೆ ಈಗೆಲ್ಲ 100ಕ್ಕೆ 100 ತೆಗಿತಾರೆ, ನಾನು 100ಕ್ಕೆ 89 ಮಾರ್ಕ್ಸ್ ತೆಗೆದಿದ್ದೆ ಸರ್. ಅದಂತೂ ನಿಜ. ಅಂಡ್ ನೀವ್ ಹೇಳ್ದಂಗೆ ಇನ್ನೊಂದು ಕಡಲೆ ಅಂದ್ರೆ ಇಂಗ್ಲಿಷ್. ಆ ಇಂಗ್ಲಿಷ್ ನಲ್ಲಿ ಏನಾಗೋದು ಅಂದ್ರೆ, ನಾನು 2 ಇಯರ್ PUC ಫಸ್ಟ್ ಬ್ಯಾಚ್ ಸ್ಟೂಡೆಂಟು. ನನಗೆ ಎಲ್ಲ ಕಡೆ ಅಪ್ಲೈ ಮಾಡಿರ್ತೀನಿ, ಇಂಜಿನಿಯರಿಂಗ್ ಅಪ್ಲೈ ಮಾಡ್ತೀನಿ, ಮೆಡಿಕಲ್ಗೆ ಅಪ್ಲೈ ಮಾಡ್ತೀನಿ, ವೆಟರ್ನರಿ. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತು, UVC ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜು. ಅಲ್ಲಿ ಸೇರಿದೆ ನಾನು. ನನಗೆ ಏನ್ ಕಷ್ಟ ಆಗ್ಬಿಡ್ತು ಅಂದ್ರೆ, ಸೆಂಟ್ರಲ್ ಕಾಲೇಜ್ನಿಂದ ಒಂದು ಇಂಗ್ಲಿಷ್ ಟೀಚರ್ ಬರೋಳು ಆಕೆ. ಅವಾಗ ಇಂಗ್ಲಿಷ್ ಪ್ರಿಲಿಮಿನರಿ ಲ್ಯಾಂಗ್ವೇಜ್ ಇತ್ತು ಇಂಗ್ಲಿಷ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಟ್ರೈಮಿಸ್ಟರ್ನೊಳಗೆ. ಆ ಅಮ್ಮನ ಸ್ಟೈಲು, ಆ ಅಮ್ಮನ ಹೇಳಿದ್ದು ನೋಡಿ ನನಗೆ ಇದು ಮುಂದುವರ್ಸಕ್ಕಾಗಲ್ಲ ಅಂತ ಟೆನ್ಷನ್ ಹತ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಮೆಡಿಕಲ್ ಸಿಕ್ತು, ಬಿಟ್ಟೋದೆ. ಅಷ್ಟೊಂದು ಡಿಫಿಕಲ್ಟ್ ನಮ್ಗೆ ಅವಾಗ ಇಂಗ್ಲಿಷ್. ಬಟ್ ಏನಂದ್ರೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸೆ ಇದ್ರು ಕೂಡ ಡಿಸ್ಕರೇಜ್ ಮಾಡೋರು. ನಾನು 8ನೇ ಕ್ಲಾಸ್ಗೆ ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರದಾಗ ಸೇರ್ಬೇಕಾದ್ರೂ ಕೂಡ, ನಾನು 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ಮು. ನನ್ನ ಅಣ್ಣ ಹೇಳಿದ್ರು, ಅಂಜಿ ನೀನ್ ಇಂಗ್ಲಿಷ್ ಮೀಡಿಯಂ ಸೇರ್ಕೊಂತ. ಸರ್ ಅಲ್ಲಿ ಯಾರು 65ಕ್ಕಿಂತಲೂ ಹೆಚ್ಚಿಗೆ ಬಂದಿದ್ದಾರೆ ಅವ್ರೊಂದು ಸಾಲ್ ಮಾಡಿದ್ರು, ಅದ್ ಕಡೆಗೆ ಬಂದ್ರು ಆಪೋಸಿಟ್ ಸಾಲ್. ನಾನು ಅದ್ರಾಗ ಕೂತಿದ್ದೆ. ನನಗೆ ಆಸೆ ಆ ಕಡೆ ಕೂತ್ಕೋಬೇಕು ಅಂತ. ನಾನು ಮೆಲ್ಲಿಗೆ ಎದ್ದು ನಿಂತ್ಬಿಟ್ಟು, ಸರ್ ನನಗೆ ಇಂಗ್ಲಿಷ್ ಎಷ್ಟ ನಿನ್ ಮಾರ್ಕ್ಸ್ ಅಂದ್ರೆ ಹೆಡ್ ಮಾಸ್ಟರ್ 63 ಸರ್. ಸರ್ ಕುಂಡ್ರಿ ಸರ್, ಒಂದ್ ಕ್ವಶನ್ ಕೇಳ್ತೀನಿ ನೋಡಿ, ಆ ಕಡೆ ಕೂತಿರೋರು ಯಾರಿದ್ರು ಅದಕ್ಕೆ ಆನ್ಸರ್ ಹೇಳಿದ್ರೆ ನಿಮ್ಮನ್ನ ಈ ಕಡೆ ಕುಂಡ್ರಿಸ್ತೀನಿ ಅಂದ್ರು. ಯಾರು ಈ ಕಡೆ ಕೂತಾರ ಆ ಕಡೆ ಏನು, ಅವ್ರು ಇಷ್ಟದಿಂದಲೇ ಕನ್ನಡ ಮೀಡಿಯಂ ಕೂತಿದ್ರು. ಆದ್ರೆ ನನ್ನೊಂದು ಒಬ್ಬ ಆಸೆ ಕೇಳಲಿ ಅಂತ ನಿಂದ್ರೆ ಕ್ಯೂ ಸ್ಪೆಲ್ಲಿಂಗ್ ಏನೋ ಅಂದ್ರು. ನನಗೆ ಸರ್ ಬಸ್ ಮೇಲೆ ದೊಡ್ಡ ಕ್ಯೂ ಬರ್ದಿರೋದು ನೋಡಿದ್ದೆ, ದೊಡ್ಡ ಕ್ಯೂ ಸರ್. ಅಂದ್ರೆ ನಕ್ಕರು, ಅವಮಾನ ಮಾಡಿದ್ರು. QUE ಅಂತೆ, ನನಗೆ ಗೊತ್ತಿರ್ಲಿಲ್ಲ. ಆ ರೀತಿ ಅದು ಕಬ್ಬಿಣದ ಕಡಲೆ ತರ ಇತ್ತು. ಈವನ್ ನಾನು ಮೆಡಿಕಲ್ ಸೇರಿದಾಗೂ ಕೂಡ ಈ ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಹಳ್ಳಿ ಮಕ್ಕಳಲ್ವಾ, ನನಗೆ ಪ್ರತಿ ಸಾರಿ ಫಸ್ಟ್ ಕ್ಲಾಸ್ ಬಂದಾಗೆ ನಮ್ಮ ಮನೆ ದೇವ್ರು ರಾಜಘಟ್ಟದ ಆಂಜನೇಯ ಸ್ವಾಮಿ ಮುಡಿ ಕೊಡಿ, ನಾನು ಗುಂಡೊಡ್ಸೋದು ಅಂತಾರಲ್ಲ ಸರ್, ದೇವ್ರಿಗೆ ಮುಡಿ ಕೊಡೋದು.
ಇಲ್ಲದ್ರೆ ತಿರುಪತಿಗೆ ಹೋಗೋರು. ನನ್ನ ಹತ್ರ ತಿರುಪತಿಗೂ ಕರ್ಕೊಂಡು ಹೋಗೋಷ್ಟು ರೊಕ್ಕ ನನ್ನ ಅಪ್ಪನ ಹತ್ರ ಇರಲಿಲ್ಲ. ನಾನು 3 ಸಾರಿ ಗುಂಡು ಹೊಡಿಸ್ದೆ ಸರ್. ಲಾಸ್ಟ್ ಹೊಡಿಸಿದ್ ಮೆಡಿಕಲ್ ಸೀಟ್ ಸಿಕ್ಕಿದಾಗೆ. ಪ್ರತಿ ಸಾರಿ ತಲೆಗೊಂದು ಟೋಪಿ ತಗೊಳ್ಳೋ ಅಷ್ಟು ರೊಕ್ಕ ನಮ್ಮ ಹತ್ರ ಇರ್ತಿರ್ಲಿಲ್ಲ. ಕೊನೆಗೆ MBBS ಸೇರಿದಾಗೆ ನಾನೊಂದು ಜೀವಲ್ ಥೀಫ್ ಕ್ಯಾಪ್ ಕೊಂಡ್ಕೊಂಡೆ ಸರ್. ಮೆಜೆಸ್ಟಿಕ್ ನೊಳಗೆ ಫುಟ್ಪಾತ್ ಮೇಲೆ ಅವ ಜೀವಲ್ ಥೀಫ್ ಅಂತ ಮೂವಿ ಬಂದಿತ್ತು, ಅದನ್ನ ಹಾಕೊಂಡು ಹೋದೆ ಸರ್. ಅಲ್ಲಿ ಲ್ಯಾಬ್ ನಲ್ಲಿ ಮಾಡೋವಾಗ ನನ್ನ ಯಂಗ್ ಟೀಚರ್ಸ್ ನನ್ನ ಕರೆದು ಹೆಂಗ್ ಅವಮಾನ ಮಾಡಿದ್ರು ಅಂದ್ರೆ, ನಾನು ಅನೇಕ ಶಾಲೆಗಳಲ್ಲಿ ಹೇಳ್ತೀನಿ, ಅಮ್ಮ ನಿಮ್ಮ ಮನೆ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಅಪ್ಪ ಅಮ್ಮ ಅನ್ಲಿ, ಆದ್ರೆ ಇಂಗ್ಲಿಷ್ ಈಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿ, ಕನ್ನಡದ ಅಭಿಮಾನ ಇರಲಿ, ಬಟ್ ಇಂಗ್ಲಿಷ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕರೀತಾರೆ ನನ್ನ, ಏಯ್ ಯಂಗ್ ಮ್ಯಾನ್ ವಾಟ್ ಇಸ್ ದಟ್ ಅಂದ್ರು. ಸರ್ ಹೆಡ್ ಸರ್ ಅಂದೆ. ವಾಟ್ ಇಸ್ ಆನ್ ದ ಹೆಡ್ ಅಂದ್ರು. ಕ್ಯಾಪ್ ಸರ್ ಅಂದೆ. ಟೇಕ್ ಇಟ್ ಔಟ್ ಅಂದ್ರು. ತೆಗೆದೆ. ವಾಟ್ ಇಸ್ ದಟ್ ಅಂದ್ರು. ಅಗೇನ್ ಹೆಡ್ ಅಂದೆ. ಅವರು ನನ್ನ ಇಂಗ್ಲಿಷ್ನೊಳಗೆ ತಲೆ ಯಾಕೆ ಗುಂಡೋಡಿಸಿದಿ ಅಂತ ಹೇಳ್ಸ್ಲಿಕ್ಕೆ ಸರ್ ನನಗೆ ಅವಾಗ ಟಾನ್ಶೂರಿಂಗ್ ದ ಹೆಡ್ ಅಂತ ನಂಗೆ ಗೊತ್ತಿಲ್ಲ ಸರ್. ನನ್ನ ಅಡ್ಮಿಂಟ್ ತಿರುಪತಿ ಸಾಕಾಗಿತ್ತು, ಬಟ್ ದೇವ್ರ ವಿಚಾರದಲ್ಲಿ ಸುಳ್ಳು ಹೇಳಬಾರ್ದು. ಮನೆ ದೇವರಿಗೆ ಗುಂಡೋಡಿಸಿದೀನಿ. ಹೆಂಗ್ ಹೇಳೋದು? ತಮಾಷೆ ಮಾಡ್ತಾ ಇದ್ದಾರೆ. ಅವಾಗ ಹೇಳಿದ್ರು ಯು ಮಸ್ಟ್ ಎಲ್ ಅಂದ್ರು. ನಾನು ಹೇಳಿದೆ ಸರ್ ಹೆಡ್ ಸರ್, ಹೋಮ್ ಗಾರ್ಡ್ ಸರ್, ರೌಂಡ್ 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 ಸರ್. ಒಂದ್ ನಕ್ಕರು ನನಗೆ ಕಣ್ಣ ನೀರು ಬಂತು ಸರ್. ಅವತ್ತು ಅನ್ಕೊಂಡೆ ಇಂಗ್ಲಿಷ್ ಇಸ್ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಅಂತ. ಕನ್ನಡ ನನ್ನ ಮಾತೃಭಾಷೆ, ನಾವು ಕನ್ನಡದಲ್ಲಿ ಹೆಮ್ಮೆಯಿಂದ ಹೇಳ್ತೀವಿ. ಆದ್ರೆ ಇವತ್ತೆಲ್ಲೋ ಬಟ್ ಲಕ್ಕಿರಿ ಮೈ ಓನ್ ಕ್ಲಾಸ್ಮೇಟ್ ಡಾಕ್ಟರ್ ನಾಗರತ್ನ ಅಂತ ಬಳ್ಳಾರಿ ಹೇಳಿದ್ದಾಳೆ. ಅವಳು ಬ್ಯಾಂಕ್ ಮ್ಯಾನೇಜರ್ ಮಗಳು. ನಾನು ನಿನಗೆ ಇಂಗ್ಲಿಷ್ ಕಲ್ಸ್ಕೊಡ್ತೀನಿ ಮಧ್ಯಾಹ್ನ ತಂದ್ಲು. ಇವತ್ತು ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಅಂದ್ರೆ, ಈ ಕಳೆದ 2019 ಒಳಗೆ ನಾನು ರಾಜ್ಯೋತ್ಸವ ಅವಾರ್ಡ್ ಬರುತ್ತೆ, ಆಕೆಗೆ 2020 ರಾಜ್ಯೋತ್ಸವ ಅವಾರ್ಡ್ ಬರುತ್ತೆ. ಅವಳು ಇವತ್ತು ನನ್ನಂತ, ಅಂಜನಪ್ಪ ಐ ಟಾಟ್ ಯು ಇಂಗ್ಲಿಷ್, ಯು ಗಾನ್ ಆಲ್ ಅರೌಂಡ್ ದ ವರ್ಲ್ಡ್, ನಾನು ಇನ್ನ ಡೆಲ್ಲಿವರೆಗೂ ಹೋಗಿಲ್ಲ ಅಂತಾಳೆ. ಸೊ ನೀವು ಕೇಳಿದ ಪ್ರಶ್ನೆ, ಇದು ಹಳ್ಳಿ ಮಕ್ಕಳಿಗೆ ಒಂದು ಸಂದೇಶ. ಇಂಗ್ಲಿಷು ಅನ್ಕೋಬೇಡಿ, ಕಬ್ಬಿಣದ ಕಡಲೆ ಆದ್ರೂ ಕೂಡ ಅದನ್ನ ಅಗಿತೀನಿ ಅನ್ನೋ ಛಲ ನಿಮಗೆ ಬರ್ಲಿ ಅಂತ ಹೇಳ್ತೀನಿ ಸರ್ ನಾನು. ಒಂದು ಹಂತದವರೆಗೂ ಇಂಗ್ಲಿಷ್ ಕಲಿಬಹುದು, ಒಂದು ಹಂತ ಮೀರ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅನೇಕರು ಹೇಳ್ತಾರೆ. ಆದ್ರೆ ನೀವು ಬಹಳ ಹಂತವನ್ನು ಮೀರಿದ ನಂತರ ಇಂಗ್ಲಿಷ್ ಅನ್ನ ಕಲ್ತಂತವ್ರು, ಅವಾಗ ಹೆಂಗೆ ಸಾಧ್ಯ ಆಯ್ತು ನಿಮಗೆ ಕಲೀಲಿಕ್ಕೆ? ಅದು ಹಾಸ್ಯ ಸರ್, ಇಂಟ್ರೆಸ್ಟ್. ನೀವು ನಂಬಿ ನನ್ನ ಮಾತನ್ನ, ನನ್ಗೆ 56 ವರ್ಷ ಇದ್ದಾಗ ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದಾಗೆ ನಾನು ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ MBA ಡಿಗ್ರಿ ತಗೋತೀನಿ. ನಾನು ಓದಬೇಕು ಅನ್ನುವ ಛಲ ಇವತ್ತು ಕೂಡ ನಿಮ್ ರೇಡಿಯೋ ಕೇಳಿದ್ ನನಗೊಂದು ಆಸೆ ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ನಾನು ರಾಜ್ಕುಮಾರ್ ಲೇಟಾಗಿ ಆಡಕ್ ಶುರು ಮಾಡಿದ್ರಲ್ಲ, ಅದೇ ರೀತಿ ನಿಮ್ ರೇಡಿಯೋ ಸ್ಟೇಷನ್ ಒಂದು ಹಾಡು ಆಡ್ಬೇಕು ಅನ್ನೋ ಆಸೆ ಇನ್ನೂ ಇದೆ. ಕಲಿತಾ ಇದ್ದೀನಿ. ಒಂದಿನ ಒಂದು ಜನರಿಗೋಸ್ಕರ ಯಾವ ವಯಸ್ಸಿನಾಗೆ ಇಂಟ್ರೆಸ್ಟ್ ಇದ್ರೆ ಯಾವ ವಯಸ್ಸಿನಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು, ಕಲಿಬಹುದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಸರ್. ಯಾವ ವಯಸ್ಸಿನಲ್ಲಿ ನಾವು ಒಟ್ಟಿಗೆ ಮನಸ್ಸು ಮಾಡ್ಬೇಕು. ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದಾಗ ನಾವೆಲ್ಲದನ್ನು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಅಂತ. ನೀವೇನೋ ಮೇಷ್ಟ್ರ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ನಿಮ್ಮ ತಂದೆ ತಾಯಿ ಅಣ್ಣ ಏನ್ ಅನ್ಕೊಂಡಿದ್ರು? ಇಲ್ಲ, ನನ್ನ ಅಣ್ಣನಿಗೆ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಇದು. ಯಾಕಂದ್ರೆ ತಮ್ಮ ಚೆನ್ನಾಗಿ ಓದ್ತಾನೆ ಅಂತ ನಾನು ಇದು. ನನ್ನ ತಂದೆ ಯಾವಾಗಲೂ ಹೇಳೋರು, ನನ್ನ ಚಿಕ್ಕ ಹುಡುಗರಾಗಿದೆ, ಅಂಜನೇಯ ನೀನ್ ಡಾಕ್ಟರ್ ಆಗೋ ಚೆನ್ನಾಗಿ ಓದ್ತಿ ಅಂತ. ನನ್ನಪ್ಪ ನನ್ಗೆ ಯಾವ 2ನೇ ಕ್ಲಾಸ್ ಓದಿದ್ರು ನನ್ನಪ್ಪ ಯಾವಾಗ್ಲೂ ನಮ್ಮೂರಿಂದ ಗಾಡಿ ಹೊಡ್ಕೊಂಡು ರಾಗಿ ಹಾಕ್ಸ್ಕೊಂಬರ್ಲಿಕ್ಕೆ ದೊಡ್ಡಬಳ್ಳಾಪುರಕ್ಕೆ ಹೋದ್ರೆ ನನ್ನೊಬ್ಬನ್ನೇ ಕರ್ಕೊಂಡು ಹೋಗ್ರು. ಮೂಟೆ ಮೇಲೆ ಕೂತ್ಕೊಂಡು ದಾರಿಯಲ್ಲಿರೋ ಬೋರ್ಡ್ಗಳನ್ನೆಲ್ಲ ಓದಿ ಹೇಳ್ಬೇಕು. ನನ್ ಮಗ 3ನೇ ಕ್ಲಾಸು ಬೋರ್ಡ್ ಓದ್ತಾನಲ್ಲ, ಆ ಹೆಮ್ಮೆ ನನ್ನ ಅಪ್ಪನಿಗೆ ಆಸೆ ಇತ್ತು. ನನ್ನಪ್ಪ ಇನ್ನೊಂದು ನಾಟಿ ವೈದ್ಯ ಮಾಡೋರು. ಸುತ್ತು 10 ಊರಿಗೆ ಕುರಿ ದನಗಳಿಗೆ ಕಾಯಿಲೆ ಬಂದ್ರೆ ನನ್ನ ಅಪ್ಪನ ಕರ್ಕೊಂಡು, ಎಲ್ಲಿ ಕಲ್ತಿದ್ರು ನನ್ನಪ್ಪ ವಿದ್ಯೆ ಗೊತ್ತಿಲ್ಲ, ತುಂಬಾ ಜನ ಸಂತೋಷ ಪಡೋರು. ಹನುಮಂತರಾಯಣ್ಣ ಬಂದ್ರೆ ಕುರಿ ಹೊಟ್ಟೆ ಊದ್ಕೊಂಡಿರೋದು ಇಳಿಸ್ತಂತೆ. ಸೊ ಅವ್ರಿಗೆ ಆ ಒಂದು ಆಸೆ ಇತ್ತು, ನನ್ನ ಮಗನ ಡಾಕ್ಟರ್ ಮಾಡ್ಬೇಕು ಅಂತ. ಇನ್ಫ್ಯಾಕ್ಟ್ MBBS ಅಂತ ಮಾಡಿದೆ. MBBS ಆದ್ಮೇಲೆ ಸರ್ ಎಲ್ರು ಶಾಪ್ಗಳು ಇಡೋರು ನಮ್ಮ ಕಾಲದಲ್ಲಿ. ನನ್ನಪ್ಪ ನನ್ಗೆ ಹೇಳ್ದ, ಮನೆ ಶಾಪ್ಗೆ ಬೇಡ, ನೀನು ಇನ್ನು ಮುಂದೆ MD ಮಾಡ್ಲಾ. ಹಂಗಂದ್ರೆ ಏನು ಅಂದ. ಫಿಸಿಷಿಯನ್ ಅಂತಾರೆ. ನನ್ನ ಅಪ್ಪನಿಗೆ ಹೇಳಕ್ ಬರ್ಲಿಲ್ಲ. ನನ್ನಪ್ಪ ಒಂದು ಐಡಿಯಾ ಕೊಟ್ಟಾನೆ, ಮಗನೇ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಇಂಗ್ಲಿಷ್ ಡಾಕ್ಟರ್ ಇದಾರೆ, ಮಿಷನ್ ಹಾಸ್ಪಿಟಲ್ ಆಗಿದ್ದಾರೆ, ಒಳ್ಳೆ ಸರ್ಜನ್ ಅಂತೆ. ಅವ್ರು ಹೊಟ್ಟೆ ಎಲ್ಲ ಕುಯ್ದ್ಬಿಟ್ಟು ಹುಳ ಎಲ್ಲ ತೆಗೆದು ಬಿಡ್ತಾರಂತೆ. ಹಂಗ ಸರ್ಜನ್ ಆಗು ಮಗನೇ. ನನಗೆ ಫಿಸಿಷಿಯನ್ ಆಗ್ಬೇಕು, ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಅನ್ಕೊಂಡಿದ್ದವನಿಗೆ ನನ್ನ ಅಪ್ಪನಿಗೆ ಫಿಸಿಷಿಯನ್ ಅನ್ನಕ್ ಬರಲ್ವಲ್ಲ, ಸರ್ಜನ್ನೇ ಆಗೋಣ ಅಂತ ಹೇಳಿ ಸರ್ಜನ್ ಆದೆ ಸರ್. ನನ್ನ ಅಪ್ಪ ಆಸೆಯಂತೆ ನಾನು ಸರ್ಜನ್ ಆದೆ. ನಿಮ್ಮ ವೃತ್ತಿ ಯಾವಾಗ ಪ್ರಾರಂಭ ಆಯ್ತು ಮತ್ತೆ ಎಲ್ಲಿ ಪ್ರಾರಂಭ ಆಯ್ತು ಸರ್? ನಾನು MBBS ಮುಗಿಸಿ 79ರಲ್ಲಿ. ಅದಾದ ನಂತರ ಇನ್ನ MS ಜನರಲ್ ಸರ್ಜರಿ ನಾನು KMC ಹುಬ್ಳಿಗೆ ಬಂದೆ. ಅದರ ಮಧ್ಯೆ ಒಂದು 6 ತಿಂಗಳು ನಾನು ಗೌರಿಬಿದ್ನೂರ್ ಶುಗರ್ ಫ್ಯಾಕ್ಟರಿ ಮೆಡಿಕಲ್ ಆಫೀಸರ್ ಆಗಿದೆ. ದಟ್ ವಾಸ್ ಮೈ ಫಸ್ಟ್ ಜಾಬ್. 660 ರೂಪಾಯಿ ನನಗೆ ಸಂಬಳ. ಅದಕ್ಕಿಂತ ಮೊದಲು ಬ್ಯಾಂಗ್ಳೂರಿನಲ್ಲಿ ಒಂದು ಕ್ರಿಶ್ಚಿಯನ್ ಹಾಸ್ಪಿಟಲ್ ಇದೆ, ಅಲ್ಲಿ ಸೀನಿಯರ್ ರೆಸಿಡೆಂಟ್ ಅಂತ 220 ರೂಪಾಯಿ ಸಂಬಳ ಕೊಡೋರು. ಸೊ ನಾನು ಅಲ್ಲಿ ಫಸ್ಟ್ ಶುರು ಮಾಡಿದೆ. ಅದಾದ ಮೇಲೆ ನನಗೆ ಆಸೆ ಬಂತು, ಮುಂದೆ ಓದ್ಬೇಕಾದ್ರೆ ನಾನು ಮೆಡಿಕಲ್ ಕಾಲೇಜ್ ಮತ್ತೆ ಹೋಗ್ಬೇಕು ಅಂತ. ಅವಾಗ ನಾನು ಹುಬ್ಳಿಗೆ ಹೋಗಿ ಸರ್ಜನ್ ಆದೆ. ಅದಾದ ನಂತರ ನಾನು ವೃತ್ತಿ ಶುರುವಾಯಿತು. 1982ರಲ್ಲಿ ನಾನು MS ಮುಗಿಸ್ದೆ. ಆಗ್ತಾನೆ ಹೊಸ ಮೆಡಿಕಲ್ ಕಾಲೇಜು
ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹೊಸ ಅದೊಂದು ರಾಮಯ್ಯ ಮೆಡಿಕಲ್ ಕಾಲೇಜು. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಕರೆದಿದ್ರು, ಅನ್ಫಾರ್ಚುನೇಟ್ಲಿ ಯಾರೋ ರೀಗಲ್ ಬ್ಯಾಟಲ್ ಮಾಡಿ ಸೆಲೆಕ್ಷನ್ ಆಗಲಿಲ್ಲ. ನನಗೆ ಆಸೆ ಇದ್ದಿದ್ದು ಮೆಡಿಕಲ್ ಕಾಲೇಜ್ನಲ್ಲಿ ಟೀಚರ್ ಆಗಬೇಕು ಅಂತ. ಅದು ಕ್ಲಿನಿಕಲ್ ಟೀಚರ್. ಕ್ಲಿನಿಕಲ್ ಟೀಚರ್ ಅಂದ್ರೆ ಬರೀ ಪಾಠ ಮಾಡೋದಲ್ಲ, ನಾವು ಪೇಷಂಟು ನೋಡ್ತೀವಿ, ಆಪರೇಟ್ ಮಾಡ್ಕೊಂಡು ತೋರಿಸ್ತೀವಿ ಅಂತ ಜಾಬ್. ಅಂದ್ರೆ ನಾನು ಸರ್ಜರಿ ಟೀಚರ್ ಆಗಬೇಕು ಅಂತ. ಯಾಕಂದ್ರೆ ನಾನು ವಂಡರ್ಫುಲ್ ಟೀಚರ್ ಇದ್ರು, ಡಾಕ್ಟರ್ ಆರ್.ಎಚ್.ಎನ್. ಶೆಣೈ ಅಂತ, ತುಂಬಾ ವಂಡರ್ಫುಲ್ ಟೀಚರ್ ಇನ್ ಬಳ್ಳಾರಿ. ಅವ್ರು ನೋಡಿದಾಗೆಲ್ಲ ಅಂದ್ಕೊಂಡೆ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಸರ್ಜರಿ ಪ್ರೊಫೆಸರ್ ಆಗಬೇಕು ಅಂತ. ಆ ಆಸೆ ಇತ್ತಲ್ಲ, ಆವಾಗ ನಾನು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಐ ಜಾಯಿಂಡ್ ಆಸ್ ಎ ಟ್ಯೂಟರ್ ಇನ್ ಸರ್ಜರಿ. ಆವಾಗ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 1 ವರ್ಷ ಸಂಬಳ, ನನ್ನ ಒಕ್ಕಲಿಗರ ಸಂಘದ್ದು, ಸರ್ಕಾರಕ್ಕೆ ಕೆಲಸ ಮಾಡಿ 1 ವರ್ಷ. ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಅಲ್ಲಿ 5 ವರ್ಷ ನಾನು ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ, ಅಂದ್ರೆ ವರ್ಕಿಂಗ್ ಸರ್ಜನ್. ಅಲ್ಲಿ 1987ರಲ್ಲಿ ಒಂದು ಭಾನುವಾರ ಒಂದು ಗೋಲಿಬಾರ್ ಆಯ್ತು. ಅವತ್ತು ರಾತ್ರಿ ನಾನು ಒಬ್ಬನೇ ಸರ್ಜನ್ ಆಗಿಲ್ಲ, ನನ್ನ ಮೊಬೈಲ್ ಬಂದಿರಲಿಲ್ಲ. 10 ಜನ ಹುಡುಗರ ಹೊಟ್ಟೆನ ಛಿದ್ರ ಆಗಿರೋ ಹೊಟ್ಟೆ ಒಳಗೆ ಇಂಟೆಸ್ಟೈನ್ ಒಬ್ಬನಿಗೆ ಮಾಡಿದೆ, ಲಿವರ್ ಅರ್ಧ ಒಬ್ಬನಿಗೆ ತೆಗೆದೆ. ಒಟ್ಟು 10 ಜನ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದ ಸರ್ಜನ್ ಸರ್ ನಾನು. ಕೆಲವರು ಬುಲೆಟ್ ಇತ್ತು, ಕೆಲವರು ಹೊಲ್ಟೋಗಿತ್ತು, ಡ್ಯಾಮೇಜ್ ಆಗಿತ್ತು. ದಟ್ ವಾಸ್ ಮೈ ವರ್ಲ್ಡ್ ರೆಕಾರ್ಡ್ ಸರ್. ಒಂದೇ ರಾತ್ರಿ 10 ಜನ ಹುಡುಗರ ಹೊಟ್ಟೆ ಕುಯ್ದು ಅದನ್ನೆಲ್ಲ ರೆಡಿ ಮಾಡಿದೆ. ಅದಕ್ಕೋಸ್ಕರ ನನಗೆ 1994ರಲ್ಲಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಲಂಡನ್ಗೆ ನನ್ನ ಪೇಪರ್ ಕಳಿಸಿದ್ದೆ, ಹೌ ಎ ಸಿಂಗಲ್ ಸರ್ಜನ್ ಕ್ಯಾನ್ ಡೂ ದಿಸ್ ಸರ್ಜರಿ ಅಂತ. ನನಗೆ ಅಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ ಸರ್ಜನ್ಸ್ ಕಾನ್ಫರೆನ್ಸ್ನಲ್ಲಿ ಬೆಸ್ಟ್ ಪೇಪರ್ ಅಂಡ್ ಬೆಸ್ಟ್ ಸರ್ಜನ್ ಅವಾರ್ಡ್ ಸಿಕ್ತು ಸರ್. ನನ್ನ ವೃತ್ತಿ ಹಂಗೆ ಶುರುವಾಯಿತು. ಸೊ 3 ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿದೆ, ವಿಕ್ಟೋರಿಯಾ, ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಅಂಡ್ ಜಯನಗರ ಸಾರ್ವಜನಿಕ ಆಸ್ಪತ್ರೆ. ಅದಾದ್ಮೇಲೆ ನಮ್ಮದೇ ಆಸ್ಪತ್ರೆ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಕಿಮ್ಸ್ ಆಸ್ಪತ್ರೆಯೊಳಗೆ ಒಂದು 16 ವರ್ಷ, ಒಟ್ಟು 31 ವರ್ಷ ಅಲ್ಲಿ ಮಾಡಿದೆ. ದೆನ್ ಐ ಬಿಕೇಮ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ KGF ನಲ್ಲಿ. ಅದಾದ್ಮೇಲೆ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿದೆ. ಅದಕ್ಕಿಂತ ಮೊದಲು 3 ವರ್ಷ PES ಕಾಲೇಜ್ ಆಂಧ್ರದೊಳಗೆ ಕುಪ್ಪಮ್ಮಲ್ಲಿ, ಅಲ್ಲಿ ನನ್ನ ಮಗ MS ಜನರಲ್ ಸರ್ಜರಿ ಮಾಡ್ದ, ಅವನಿಗೋಸ್ಕರ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ವರ್ಕ್ ಮಾಡಿದೆ. ಒಟ್ಟು ನಾನು ಇದುವರೆಗೂ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಸರ್. ಈಗಲೂ ಕೂಡ ನಾನು ಐ ಎಮ್ ಎ ಟೀಚರ್ ಇನ್ ಆಕಾಶ್ ಮೆಡಿಕಲ್ ಕಾಲೇಜ್. ವಾರಕ್ಕೊಂದ್ಸರಿ ಮಕ್ಕಳಿಗೆ ಪಾಠ ತಗೋತೀನಿ, ಡೆಂಟಲ್ ಸ್ಟೂಡೆಂಟ್ಸ್ ಕ್ಲಾಸ್ ತಗೋತೀನಿ. ಸೊ ಮೈ ಸರ್ವಿಸ್ ಇಸ್ ಕಂಟಿನ್ಯೂಡ್. ಇವತ್ತು ವೈದ್ಯರನ್ನ ದೇವರು ಅಂತ ಹೇಳ್ತಾರೆ, ಪೂಜೆ ಮಾಡ್ತಾರೆ. ಅದೇ ರೀತಿ ಶಿಕ್ಷಕರನ್ನು ಕೂಡ ದೇವರು ಅಂತ ಹೇಳ್ತಾರೆ, ಪೂಜೆ ಮಾಡ್ತಾರೆ. ಈ ಎರಡನ್ನೂ ಕೂಡ ಅನುಭವಿಸಿದಂಥವ್ರು ನೀವು. ಆ ಒಂದು ವೃತ್ತಿಯ ಒಂದು ವೈಶಿಷ್ಟ್ಯತೆ ಹೇಗಿರ್ತಾ ಇತ್ತು, ಹೇಗೆ ಅದನ್ನ ತಾವು ಅನುಭವಿಸಿದ್ರಿ, ಮತ್ತೆ ಏನನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲಿ? ಸರ್, ನಾನು ಪ್ರತಿ ಸಾರಿ ಭಾಷಣ ಮಾಡೋವಾಗೆ ಇದೊಂದು ಪದ ಉಪಯೋಗಿಸ್ತೀನಿ ಸರ್. ಪ್ರತಿ ವೃತ್ತಿಯೂ ನೋಬಲ್ಲೆ. ಕಸ ಗುಡಿಸೋದು ನೋಬಲ್ಲೆ, ಸಿವೇಜ್ ಕೆಲಸ ಮಾಡೋದು ನೋಬಲ್ಲೆ. ಬಟ್ ಅದರೊಳಗೊಂದು ನೋಬಲೆಸ್ಟ್ ಪ್ರೊಫೆಷನ್ ಏನಾದ್ರೆ ಅದು ಟೀಚರ್ಸ್ ಪ್ರೊಫೆಷನ್ ಅಂತ ಹೇಳ್ತೀನಿ ಸರ್. ನನ್ನನ್ನ ವೈದ್ಯ ನಾರಾಯಣೋ ಹರಿ ಅಂತಾರೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ಅಷ್ಟು ಮಹತ್ವ ಇಲ್ಲ. ಇಲ್ದ್ರೆ ವೈದ್ಯರಿಂದ ಆಗಿರ್ಬೋದು ಅಥವಾ ಜನಸಾಮಾನ್ಯರಿಂದ ಆ ಪದಕ್ಕೆ ಗೌರವ ಕಡಿಮೆ ಆಗೋಗಿದೆ. ಆದರೆ ಇವತ್ತು ಆ ಟೀಚರ್ಸ್ಗಿರೋ ಗೌರವ ಇದೆಯಲ್ಲ ಸರ್. ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಯಾರ್ದೋ ಒಬ್ಬ ಟೀಚರ್ನ ಸ್ಟೂಡೆಂಟ್, ಅವನು ಪ್ರೆಸಿಡೆಂಟು ಕೂಡ ಆ ಟೀಚರ್ಗೆ ನಮಸ್ಕಾರ ಮಾಡಿರೋದು ನಾನು ನೋಡಿದ್ದೀನಿ. ಅದರಿಂದ ಈ 2 ವೃತ್ತಿಯನ್ನ ನಾನು ಒಟ್ಟಿಗೆ ಅನುಭವಿಸಿದ್ನಲ್ಲ. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಪಾಸಿಟಿವ್ ಜೊತೆಗೆ ನೆಗೆಟಿವ್ ನಾವು ನೋಡ್ತೀವಿ. ನೀವು ನೋಡಿ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಗಲಾಟೆ ಆಗ್ಬೇಕಾದ್ರೆ ಟೀಚರ್ ಏನಾದ್ರು ಔಟ್ ಹೆಚ್ಚು ಕಮ್ಮಿ ಮಾಡಿದ್ರೆ ಅಥವಾ ಅವ್ರ ಮಗುಗೆ ಇವನ್ ತಪ್ಪಿದ್ರೆ ಏನಾದ್ರೂ ಕೂಡ ಟೀಚರ್ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾರೆ. ಒಬ್ಬ ವೈದ್ಯನೂ ಅಷ್ಟೇ, 1000 ಒಳ್ಳೆ ಆಪರೇಷನ್ ಮಾಡಿರ್ತಾನೆ, ಯಾವುದೋ ಒಂದರಲ್ಲಿ ತಪ್ಪಾದ್ರೆ ವೈದ್ಯನು ಹೊಡೆಯಕ್ಕೆ ಹೋಗ್ತಾರೆ. ಸೊ ಆ ದೃಷ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಆದ್ರೂ ಕೂಡ ಸರ್, ನೀವು ಹೇಳ್ದಂಗೆ ವೈದ್ಯ ನಾರಾಯಣ ಹರಿ ಅನ್ನೋ ಪದಕ್ಕೆ ನಮ್ಮಂತವರಿಂದ ಇವತ್ತು ಗೌರವ ಇದೆ. ನಾವು ಅದನ್ನು ಉಳಿಸ್ಕೊಂಡಿದೀವಿ, ಉಳಿಸ್ಕೋಬೇಕು ಅನ್ನೋ ಆಸೆ. ನಾನು ಉಳಿಸ್ಕೊಂಡ್ರೆ ಅವ್ರು ಹಂಗಂತಾರೆ, ಇಲ್ದಿರೆ ಬಟ್ಟೆ ಹರಿತಾರೆ. ಅದಂತೂ ನಿಜ. ನಾನು ಬಹಳ ಜನ ಬೀಂಗ್ ಎ ಟೀಚರ್ ನಾನು ಡಾಕ್ಟರ್ಗಳಿಗೆ ಹೇಳ್ತೀನಿ, ನಿಮ್ಗೆ ಆ ಗೌರವ ಉಳಿಸ್ಕೋಬೇಕಾದ್ರೆ ಒಬ್ಬ ಮನುಷ್ಯ ನೀವು ತಪ್ಪು ಮಾಡಿದ್ರು ಕೂಡ ಡಾಕ್ಟ್ರೇ ತಪ್ಪು ನಿಂದಲ್ಲ, ಅವನ ಹಣೆ ಬರ ಸರಿ ಇರಲಿಲ್ಲ, ನೀವು ಮಾಡೋ ಕೆಲಸ ನೀವು ಮಾಡಿದ್ರಿ ಅಂತ ಅನ್ಸ್ಕೊಳ್ಳೋ ಅಂತ ಡಾಕ್ಟರ್ ಆಗ್ಬೇಕು ನೀವು. ನಿಮ್ಮ ಕಮಿಟ್ಮೆಂಟ್ ಹಂಗಿರ್ಬೇಕು. ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಜನಕ್ಕೆ ನಿನ್ನ ಮೇಲೆ ಸಿಟ್ಟು. ನಾನು ಹಂಗೆ ಬಿಹೇವ್ ಮಾಡ್ತೀನಿ. ತಮಾಷೆ ಅನ್ಸುತ್ತೆ, ಒಬ್ಬ ಅಮ್ಮನ ಆಪರೇಷನ್ ಕರ್ಕೊಂಬ, ಸ್ವಲ್ಪ ರಿಚ್ ಇದ್ದಾನೆ, ದಿಮಾಕಾಗಿ ಮಾತಾಡ್ತಾನೆ, ಡಾಕ್ಟ್ರೇ 2 ಲಕ್ಷ ಆದ್ರೂ ಪರವಾಗಿಲ್ಲ, ನಮ್ಮಮ್ಮನ ಗ್ಯಾರಂಟಿ ಕೊಡ್ತೀರಾ ಅಂದ. ಅವಾಗ ಹೇಳ್ದೆ ಒಳ್ಳೆ ಮಾತಲ್ಲ, ಅಣ್ಣ ನಿಮ್ಮಮ್ಮ ವಾಷಿಂಗ್ ಮಿಷಿನ್ ಅಲ್ಲ ಗ್ಯಾರಂಟಿ ಕೊಡಕ್ಕೆ, ನನ್ನಮ್ಮನಿಗೆ ಆ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ತೀನೋ ಅದೇ ನಿನ್ನಮ್ಮನಿಗೂ ಮಾಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇದ್ರೆ ಮಾಡಿಸ್ಕೊ, ಇದ್ರೆ ಬೇಡಪ್ಪ ಅಂತೀನಿ. ಈ ರೀತಿ ಮಾತನಾಡಿದಾಗ ಅವರಿಗೆ ಭರವಸೆ ಬರುತ್ತೆ, ಅವನಿಗೆ ತನ್ನ ತಪ್ಪು ಅರಿವಾಗುತ್ತೆ. ಅದು ಬಿಟ್ಬಿಟ್ಟು ಅವನ್ನ ನೀನೋ ಡಾಕ್ಟ್ರು ನಾನು ಅಂದ್ರೆ ಹೊರಟಾಗಿ ಮಾತಾಡಿದ್ರೆ ಜನ ಅಪ್ರಿಷಿಯೇಟ್ ಮಾಡಲ್ಲ. ಅದಕ್ಕೆ ಸರ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಹಿರಿಯರ ಹೇಳಿದ ಮಾತು. ಅದ್ರ ಜೊತೆ ಇನ್ನೊಂದು ಸೇರಿಸಿ ಹೇಳಿದ್ರೆ ನನಗೆ, ವಿದ್ಯೆ ಉಳ್ಳವನಿಗೆ ಭಯವಿಲ್ವಂತೆ ಸರ್. ಅದು ವಿದ್ಯೆಯ ಮಹತ್ವ. ಯಾರಿಗೆ ವಿದ್ಯೆ ಇರುತ್ತಲ್ಲ ಎಲ್ಲೂ ಭಯ ಬೀಳಲ್ಲ ಸರ್. ಸೊ ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ರಿಯಲಿ ವಂಡರ್ಫುಲ್ ಅನ್ಸುತ್ತದೆ. ಇದು ನಾನು ಅನುಭವಿಸಿದ್ದೀನಿ ಸರ್. 2 ವೃತ್ತಿಯನ್ನು ಅನುಭವಿಸಿ
ಇವತ್ತೆಲ್ಲೋ ಸಮಾಜದಲ್ಲಿ ಒಂದವರೆಲ್ಲ ನಮ್ಮ ಡಾಕ್ಟ್ರು ಅಂತಾರಲ್ಲ, ಕೋವಿಡ್ನೊಳಗೆ ಹೆಂಗ್ ಮಾತಾಡಿದ್ರು, ಯೂಟ್ಯೂಬ್ನೊಳಗೆ ಮಾತಾಡಿದ್ರು, ರೇಡಿಯೋಳಗೆ ಮಾತಾಡಿದ್ರು ಅಂದಾಗ ನನ್ನ ವಿದ್ಯೆಗೆ ಸಂದ ಗೌರವ ಸರ್ ಅದು. ಆ ವಿಚಾರದ ನಾನು ಇನ್ನೊಂದು ಮಾತು ಹೇಳ್ತೀನಿ. ಬಹಳ ಜನ ಡಾಕ್ಟರ್ ಅಂದ್ರೆ ಪೇಷಂಟ್ ನೋಡೋ ವ್ಯಕ್ತಿ ಅನ್ಕೋತಾರೆ. ಟು ಡಾಕ್ಟ್ರೈನ್ ಅಂದ್ರೆ ಟು ಟೀಚ್ ಅಂತ. ನಾನು ಟೀಚ್ ಮಾಡ್ತೀನಿ, ಅಫಿಷಿಯಲಿ ನಾನು ಸಂಬಳ ತಗೋತೀನಿ ಮೆಡಿಕಲ್ ಆದರೆ ನನ್ನ ವಿದ್ಯೆಯನ್ನು ಸಮಾಜಕ್ಕೆ ತಲುಪಿಸೋದಿದೆಯಲ್ಲ, ಐ ಆಮ್ ಎ ಟೀಚರ್. ಅದಕ್ಕೆ ಯಾರು ಕರೆದ್ರೂ ಹೋಗಿ ಮಾತಾಡ್ತೀನಿ. ನಮ್ಮ ಗೌರವಕ್ಕೆ ಬಹಳ ಬೆಲೆ ಬರುತ್ತೆ ಸರ್. ಇವತ್ತು ತುಂಬಾ ಜನ ಹೇಳ್ತಾರೆ, ಅದರಲ್ಲೂ ಹಿರಿಯರು ಹೇಳ್ತಾರೆ, ಹಿಂದೆಲ್ಲ ಡಾಕ್ಟರ್ ಹತ್ರಕ್ಕೆ ಹೋಗ್ಬಿಟ್ರೆ ಕೂರ್ಸ್ಕೊಳ್ತಾ ಇದ್ರು, ಮುಟ್ಟು ನೋಡ್ತಾ ಇದ್ರು, ಮಾತಾಡಿಸ್ತಾ ಇದ್ರು, ಅಷ್ಟಕ್ಕೆ ನಮ್ಗೆ ಅರ್ಧ ಕಾಯಿಲೆ ವಾಸಿ ಆಗ್ತಾ ಇತ್ತು. ಈಗಿನ ಡಾಕ್ಟರ್ಗಳು ಮುಟ್ಟೋದು ಇಲ್ಲ, ಮಾತಾಡೋದು ಇಲ್ಲ, ಏನಾಗಿದೆ ಅನ್ನೋದು ಸರಿಯಾಗಿ ಹೇಳೋದಿಲ್ಲ, ಏನು ಆಗಬೇಕು ಅನ್ನೋದನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳೋದಿಲ್ಲ. ನರ್ಸ್ಗಳೇ ಹೆಚ್ಚೆಚ್ಚು ಇವತ್ತು ಇಂಟರ್ಫಿಯರ್ ಆಗ್ತಾರೆ ಅನ್ನುವಂಥದ್ದು. ಆದ್ರೆ ನೀವು ಅದಕ್ಕೆ ವಿರುದ್ಧವಾಗಿ ಏನು ಗ್ರಾಮೀಣ ಭಾಗದಿಂದ ಬಂದವರು ಗ್ರಾಮೀಣ ಭಾಷೆಯಲ್ಲೇ ಅವ್ರಿಗೆ ತಿಳುವಳಿಕೆ ಕೊಡೋ ಅಂತ ಕೆಲಸವನ್ನ ಇವತ್ತಿಗೂ ಕೂಡ ತಾವು ಮಾಡ್ತಾ ಇದ್ದೀರಾ. ಆ ಕಾರಣಕ್ಕಾಗಿ ತುಂಬಾ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಮತ್ತೆ ಗೌರವಿಸ್ತಾರೆ. ಆ ಗ್ರಾಮೀಣ ಶೈಲಿಯ ಭಾಷೆಯನ್ನೇ ಉಳಿಸ್ಕೊಂಡು ಜನರಿಗೆ ಹೇಳಬೇಕು ಅನ್ನುವಂಥದ್ದು ಯಾಕೆ ನಿಮ್ಗೆ ಇವತ್ತಿನವರೆಗೂ ಹಾಗೆ ಉಳಿತು? ಇದು ಬಹಳ ಖುಷಿ ಅನ್ಸುತ್ತೆ ಸರ್ ನೀವು ಕೇಳಿದ ಪ್ರಶ್ನೆ. ಮೊದಲನೇದಾಗಿ ನಾನೊಬ್ಬ ಹಳ್ಳಿಯ ರೈತನ ಮಗ. ನಾನು ಕನ್ನಡ ಮೀಡಿಯಂನಾಗ ಓದಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ 40 ವರ್ಷದ ಹಿಂದೆ ಮೆಡಿಕಲ್ ಕಾಲೇಜ್ನಲ್ಲಿ ಫೈನಲ್ ಇಯರ್ ಕೂತಾಗ ಕ್ಲಾಸ್ ರೂಮಲ್ಲಿ ನನ್ನ ಟೀಚರ್ ಡಾಕ್ಟರ್ ಆರ್.ಎಚ್. ಶೆಣೈ ಅಂತ ಬಂದು ಹೇಳಿದ ಮಾತು ಇವತ್ತು ನನ್ನ ಕಿವಿಯಲ್ಲಿ ಗುಯ್ಗುಟ್ಟುತ್ತೆ. ಅದನ್ನ ನಾನು ಆ ಮಕ್ಕಳಿಗೆ ಹೇಳ್ತೀನಿ. ಏನು ಅಂತ ಕೇಳಿದ್ರೆ, ನೀವು ಅವತ್ತು ಕ್ಲಾಸಿಗೆ ಬರ್ತಾರೆ, ಹರ್ನಿಯಾ ಬಗ್ಗೆ ಪಾಠ ಮಾಡಬೇಕಾಗಿತ್ತು, ಏನೋ ಒಂದು ಎಂಥೂಸಿಯಾಸಮ್ನ ಬಂದಿದ್ರು. ನಮ್ಮನ್ನೆಲ್ಲ ಉದ್ದೇಶಿಸಿ, ಮಕ್ಕಳ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಇವತ್ತು, ಆಲ್ ಆಫ್ ಯು ಶುಡ್ ಆನ್ಸರ್ ಅಂತಾರೆ. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್, ಮುಂದೆನೆ ಕೂತೀನಿ, ಕೇಳಿ ನೋಡೋಣ ಅಂತ ಅವ್ರು ಕೇಳಿದ್ರು. ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್ ಅಂದ್ರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ, ಜೆಂಟಮೈಸಿನ್ ಸರ್ ಅಂದೆ. ಯಾಕಂದ್ರೆ ಆಗ್ತಾನೆ ಪೇಪರ್ನ ಬಂದಿತ್ತು. ಬೇರೆಯವ್ರು ಹೇಳಿದ್ರು. ಲಾಸ್ಟಿಗೆ ಸರ್ ಅವ್ರು ಏನ್ ಮಾತು ಹೇಳಿದ್ರು ಅಂದ್ರೆ, ಆ ಟೀಚರು, ಮಕ್ಕಳ ನೀವೇನೇನೋ ಹೇಳಿದ್ರಿ ನಿಮ್ಮ ನಾಲೆಡ್ಜ್ ಮೇಲೆ, ನಿಮ್ಮ ಟೀಚರ್ ನಾನು ಹೇಳ್ತೀನಿ, ಮುಂದೆ ನೀವು ಹಳ್ಳಿಗಾಡಿಗೆ ಹೋಗಿ ಜನಗಳನ್ನ ಟ್ರೀಟ್ ಮಾಡೋ ಅಂಥವ್ರು ಏನು ಹೇಳಲ್ಲ ಅಂದ್ರೆ, ಹೇಳಿ ಸರ್ ಅಂದ್ರೆ, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್. ನೀನ್ ಆಡುವ ಮಾತು, ನೀನ್ ಕೇಳಿಸ್ಕೊಳ್ಳುವ ರೀತಿ, ನೀನು ಸಿಂಪತೈಸ್ ಅಲ್ಲ ಎಂಪತೈಸ್, ನಾನಿದ್ದೀನಿ ವಾಸಿ ಮಾಡ್ತೀನಿ ಅಂತ ಬೆಂತಡ್ತೀಯಲ್ಲ ಮಗ, ಅದರಿಂದ ಜನಗಳಿಗೆ ಆ ಭರವಸೆ ಬರುತ್ತೆ. ಅಲ್ಲೇ ನಿನ್ನ ಮಾತಿನ ಮೇಲೆ ಗೌರವ. ನಾಡಿ ಮೇಲೆ ಕೈ ಇಟ್ಟು ಕಣ್ಣು ನಿಂಗೊಂದ್ಸಾರಿ ಮಾಡಿ, ಅವನ್ ಬಗ್ಗೆ ಅಲ್ಲ, ಹೋದ್ಸಾರಿ ಅಜ್ಜಿ ಬಂದಿದ್ರು ತೋರ್ಸ್ಕೊಂಡೋಗಿದ್ರು, ಚೆನ್ನಾಗಿದ್ದಾಳಪ್ಪ, ಆಮೇಲೆ ಅಜ್ಜಿ ಹೋದ್ಸಾರಿ ಗೆಣ್ಣಾಲ್ ತಂದು ಕೊಟ್ಟಿದ್ಲು, ಅದು ತಿರುಗಿ ಕರ ಆಗ್ತಪ್ಪ ಅಂತ ಮಾತಾಡ್ತಾರಲ್ಲ ಸರ್, ಆ ಮನೆ ಮಗ ಆಗ್ಬಿಡ್ತಾರ. ಅದಕ್ಕೆ ನಾನು ತುಂಬಾ ಜನ ಕೇಳ್ತೀನಿ, ಬೀಂಗ್ ಎ ಟೀಚರ್, ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಕೇಳ್ಕೊ ಮೊದಲು, ಆಮೇಲೆ ಮಾತಾಡು. ಸರ್ ಇವತ್ತು ನೀವು ಹೇಳ್ದಂಗೆ ಈ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ವಿಸಿಟ್ ಮಾಡ್ತೀನಿ ನಾನು. ಆ ಹಾಸ್ಪಿಟ್ಲ್ಗಳು ನೀವು ನೋಡ್ಬೇಕೆಲ್ಲ, ನಮ್ಮ ಯಂಗ್ಸ್ಟರ್ಸ್, ನಮ್ಮ ಸ್ಟೂಡೆಂಟ್, ಅವನ ಕೈನಾಗ ಒಂದು CT ಸ್ಕ್ಯಾನ್ ಇರುತ್ತೆ, ಪೇಷಂಟ್ ಮಕಾನು ನೋಡಲ್ಲ, ಅವನ ಕೈ ಮೇಲೆ ಮುಟ್ಟೋದು ಇಲ್ಲ, ಅವ್ನು ಹೇಳೋದು ಕೇಳಿಸ್ಕೊಳ್ಳೋದಿಲ್ಲ, 2 ಪ್ರಿಸ್ಕ್ರಿಪ್ಷನ್ ಬರೀತಾನೆ, ಆಲ್ರೆಡಿ ಹೊರಗಡೆ 1000 ರೂಪಾಯಿ ಒಂದು ಫೀಸ್ ಕಲೆಕ್ಟ್ ಮಾಡ್ಕೊಂಡು ಕಳಿಸಿರ್ತಾರೆ. ಮೊದ್ಲು ಹಂಗಲ್ಲ ಸರ್. ನಾನು ಇವತ್ತು ನನ್ನ ಕ್ಲಿನಿಕ್ನಲ್ಲಿ ನಾನು ಯಾವತ್ತು ಯಾವುದೇ ಆಪರೇಷನ್ ಮಾಡಿದ್ರು ಕೂಡ ಅಡ್ವಾನ್ಸ್ ಕಸ್ಕೊಳ್ಳಲ್ಲ. ಪೇಷಂಟ್ ಮೊದಲು ದುಡ್ಡು ಇಸ್ಕೊಂಡು ಒಳಗೆ ಬರಲ್ಲ. ಯಾಕಂದ್ರೆ ಅವ್ನು ನೋಡಿ, ಅವನ ಪಲ್ಸ್ ಅಷ್ಟೇ ನೋಡಲ್ಲ, ಅವನ ಫೈನಾನ್ಸ್ ನೋಡ್ತೀನಿ ನಾನು. ಅವ್ನು ನೋಡಿಬಿಟ್ಟು ಅವನಿಗೆ ನಾನು ಅಲ್ಲಿಂದನೇ ಹೇಳ್ತೀನಿ, ಇವ್ರ ಹತ್ರ ಕನ್ಸಲ್ಟೇಷನ್ ತಗೋಬೇಡ, ಬರೀ ಮೆಡಿಸಿನ್ ತಗೋ ಅಂತ ಹೇಳ್ತೀನಿ. ಇದು ದೇವರು ನನಗೆ ಕೊಟ್ಟಿರುವ ಶಕ್ತಿ ಸರ್. ಅದರಿಂದ ಎಷ್ಟು ಸಂತೋಷ ಪಡ್ತಾನೆ ಅಂದ್ರೆ, ನಮ್ಮ ಡಾಕ್ಟ್ರು ನನ್ನ ಹತ್ರ ದುಡ್ಡೇ ತಗೊಳ್ಳಿಲ್ಲ ಅಂತ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರಿಂದ ಆ ಹಳ್ಳಿಯ ಜನ ಇವತ್ತು ಕೂಡ ನಾನು ಯೂಟ್ಯೂಬ್ನ ಮಾತಾಡಿದೆ ಸರ್, ಎಲ್ಲೋ ನಮ್ಮ ಮನೆಗೆ ಕೂತ್ ಮಾತಾಡ್ದಂಗಿತ್ತು ಸರ್, ನಮ್ಮ ಅಪ್ಪ ಮಾತಾಡ್ದಂಗಿತ್ತು ಸರ್, ಹಂಗೆ ಹೇಳ್ತಾರಲ್ಲ ಸರ್. ಇವತ್ತು ಗುಲ್ಬರ್ಗಾದಿಂದ ಹಳ್ಳಿಯಿಂದ ಹೆಣ್ಮಕ್ಳು ನನಗೆ ಫೋನ್ ಮಾಡ್ತಾರೆ, ಒಂದ್ ದಿನಕ್ಕೆ 200 ಫೋನ್ ರಿಸೀವ್ ಮಾಡ್ತೀನಿ. ಆಂಜನಪ್ಪ ಡಾಕ್ಟರ್ ಬೇಕಿತ್ರಿ, ಅವ ನಾನೇ ಮಾತಾಡ್ತೀನಿ, ಹೇಳೋ ಹೌದೇನ್ರಿ ನಿಜವಾಗ್ಲೂ ರೀ ಅಂತಾರೆ ಸರ್. ಒಬ್ಬ ಬೆಂಗಳೂರು ಡಾಕ್ಟ್ರು ಹಳ್ಳಿಯಿಂದ ಮಾಡಿದ ಹೆಣ್ಮಗಳು ಫೋನ್ ತಗೊಂಡು ಆನ್ಸರ್ ಮಾಡ್ತಾನೆ ಅಂದ್ರೆ ಅವ್ರಿಗಾಗೋ ಸಂತೋಷ ನೋಡ್ಬೇಕು ಸರ್. ಅವ್ರ ಕಾಯಿಲೆ ಅರ್ಧ ಅಲ್ಲೇ ವಾಸಿ ಆಗುತ್ತೆ. ಇದು ನನಗೂ ಗೊತ್ತದು. ಅದಕ್ಕೆ ಶೆಣೈ ಡಾಕ್ಟರ್ ಹೇಳಿದ್ದು, ನಿನ್ನ ಮಾತು ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್. ಇದು ರಿಯಲಿ ಸರ್, ಸತ್ಯ ಸರ್, ನಾನು ಅನುಭವಿಸಿದ್ದೀನಿ ಸರ್. ಸರ್, ಹಿಂದಿಗಿಂತಲೂ ಕೂಡ ಇವತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿ ಇದೆ, ಮಾಹಿತಿನೂ ಕೂಡ ಇದೆ. ಆದ್ರೆ ಈ ಕಾಯಿಲೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ, ಕಾಯಿಲೆ ಬೀಳುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಅದನ್ನ ಯಾಕೆ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಆರೋಗ್ಯವನ್ನ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾರೆ? ಜ್ಞಾನ ವಿಜ್ಞಾನ ಬೆಳೀತಾ ಇದೆ. ನಾನು MBBS ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಿದ್ದವ್ರು 65 ವರ್ಷದವರು, ಮಕ್ಕಳ ಅಪ್ಪನ ಕರ್ಕೊಂಬರೋರು. ಇವತ್ತು ತಂದೆ ತಾಯಂದಿರು ಮಕ್ಕಳನ್ನ ಕರ್ಕೊಂಬರೋದು. ಇದು ಯಾಕಂದ್ರೆ ನಮ್ಮ ಜೀವನ ಶೈಲಿ ಬದಲಾಗ್ಬಿಡ್ತು, ನಾವು ತಿನ್ನುವ ಆಹಾರ ಬದಲಾಗೋಯ್ತು. ಜನಗಳಿಗೆ ಅರಿವು ಮೂಡಿಸ್ಬೇಕು. ನೋಡಿ, ಬಹಳ ಜನ ಎದುರ್ಕೊಳ್ಳೋರು, ಕ್ಯಾನ್ಸರ್ ಅಂದ್ರೆ ಅಷ್ಟೇ ಇನ್ ಕತೆ ಮುಗೀತು ಅನ್ನೋರು.
ನಾನು ಇವತ್ತು ಒಂದು ಬೋರ್ಡ್ ಹಾಕಿದ್ದೀನಿ ನನ್ನ ಕ್ಯಾನ್ಸರ್ ಸೊಸೈಟಿ ಮುಂದೆ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ ಅಂತ ಬೋರ್ಡ್ ಹಾಕಿದ್ದೀನಿ. ವಿದ್ಯೆ ಜಾಸ್ತಿ ಆದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾವ್ ಸರ್. ಇದೊಂದು ಅನ್ಫಾರ್ಚುನೇಟ್ ಥಿಂಗ್. ಅದಕ್ಕೆ ನಮ್ಮ ಡಾಕ್ಟರ್ ಮಂಜುನಾಥ್ ಯಾವಾಗಲೂ ಕೂಡ ಇದೇ ಹಾಸನ ಚನ್ನರಾಯಪಟ್ಟಣದವರು, ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾನು ಅವ್ರು ಬಹಳ ಮಾತಾಡ್ತಾ ಇರ್ತೀವಿ. ಅವ್ರು ಹೇಳ್ತಾರೆ ಇಡಿಯಟ್ ಸಿಂಡ್ರೋಮ್ ಅಂತ. ಅಂದ್ರೆ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಬಹಳ ಜನಕ್ಕೆ ಸಿಗುತ್ತೆ, ಅದನ್ನ ಇಂಟರ್ಪ್ರಿಟ್ ಮಾಡಕ್ ಬರಲ್ಲ ಅವ್ರಿಗೆ. ಆ ಇನ್ಫಾರ್ಮೇಶನ್ ನಮ್ಮ ಹತ್ರ ಮಿಸ್ಲೀಡ್ ಮಾಡಿ ದೇ ಪ್ರಿವೆಂಟ್ ಎ ಡಾಕ್ಟರ್ ಟು ಟ್ರೀಟ್ ಹಿಮ್. ಹಿಂಗಾಗ್ಬಿಟ್ಟಿದೆ ಇವತ್ತು. ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ಇವತ್ತು ಮೆಡಿಕಲ್ ವಿಚಾರಗಳನ್ನ ತಪ್ಪು ಮಾಹಿತಿ ಹೋಗ್ತದೆ. ಈಗ ನೀರು ಕುಡಿಬೇಡ, ಆಗ ನೀರು ಕುಡಿಬೇಡ, ಮದ್ಯ ಕುಡಿಬೇಡ, ತಪ್ಪು. ಇಂಥ ವಿದ್ಯಾವಂತರುಗಳು ಮೋಸ ಹೋದಷ್ಟು. ಅಂಡ್ ಇವತ್ತು ಹೆಲ್ತ್ ಡ್ರಿಂಕ್ಸ್ ಬಂದ್ಬಿಟ್ಟಿದಾವಲ್ಲ, ಮಿಸ್ಲೀಡಿಂಗ್ ಡ್ರಿಂಕ್ಸ್, ಇವೆಲ್ಲ ವಿದ್ಯಾವಂತರೇ ಉಪಯೋಗಿಸು, ಅದರಲ್ಲಿ ವಿಜ್ಞಾನ ಇರಲ್ಲ. ಅದಕ್ಕೆ ನಾನು ತುಂಬಾ ಜನ ಕೇಳ್ತೀನಿ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ, ವಿಜ್ಞಾನ ಏನ್ ಹೇಳುತ್ತೋ ಕೇಳಿ, ಎಲ್ಲ ಒಂದ್ ಕಡೆ ಅರಿವು ಮೂಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ಕಾಯಿಲೆಗಳು ಜಾಸ್ತಿ ಆಗಿದಾವೆ, ಬಟ್ ನೋ ಡೌಟ್ ಡಿಟೆಕ್ಷನ್ ಜಾಸ್ತಿ ಆಗ್ತಾವ ಸರ್. ಮೊದಲಿಗೆ ಎಷ್ಟೋ ಜನ ಗೊತ್ತಾಗ್ದಿರ ಸತ್ತೋಗ್ಬಿಡೋರು. ಇವತ್ತು ವಿಜ್ಞಾನಿಗಳನ್ನ ನಾವು ಮೆಚ್ಚಬೇಕು. ಇವತ್ತು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ $1,300 ಕೊಟ್ರೆ ನೀನು ಹೊಟ್ಟೆ ಒಳಗಿರೋ ಪಿತ್ತಕೋಶದಲ್ಲಿ ಕಲ್ಲು, ಪ್ಯಾಂಕ್ರೇಸ್ನಾಗಿರೋ ಕಲ್ಲು, ಮೊದಲೆಲ್ಲ ಅವ್ನು ನಮಗೆ ಗೊತ್ತೇ ಆಗ್ತಿರಲಿಲ್ಲ, ಇವತ್ತು ಡಿಟೆಕ್ಟ್ ಆಗ್ತವೆ. ಇವತ್ತು ಯಾವ ಮಟ್ಟಕ್ಕೆ ವಿಜ್ಞಾನ ಮುಂದುವರೆದಿದೆ ಅಂದ್ರೆ, ನಾನು ಹಿಂದಿನ ಕಾಲದಲ್ಲಿ ಗಾಲ್ ಬ್ಲಾಡರ್ ತೆಗಿಬೇಕಾದ್ರೆ 6 ಇಂಚ್ ಕುಯ್ಯೇನೆ ಸರ್, 6 ಇಂಚಸ್. ಇವಾಗ ಲ್ಯಾಪ್ರೋಸ್ಕೋಪಿಕ್ ಬಂದಿದೆ. ಒಕ್ಕಳದಲ್ಲಿ ಒಂದು ಹೋಲ್ ಹೊಡಿತೀನಿ, ಕ್ಯಾಮ್ರಾ ಬಿಡ್ತೀನಿ, ಇನ್ನೊಂದು 10 mm ಪೋರ್ಟ್ ಹಾಕ್ತೀನಿ, ನಿಮ್ ಗಾಲ್ ಬ್ಲಾಡರ್ ತೆಗೆದು ಟೇಬಲ್ ಮೇಲೆ ಇಡ್ತೀನಿ. 2 ವರ್ಷದೊಳಗೆ ನಿಮ್ಮ ಬಾಯಿಯಿಂದ ಸ್ಕೋಪ್ ಹಾಕಿ ನಿಮ್ಮ ಹೊಟ್ಟೆ ಒಳಗೆ ಹೋಗಿ ನಿಮ್ಮ ಅಪೆಂಡಿಕ್ಸ್ ನ ಡಿಸೆಕ್ಟ್ ಮಾಡ್ಕೊಂಡು ಬಾಯಿಂದ ತೆಗೆಯುವಂತ ಟೆಕ್ನಾಲಜಿ ಬರ್ತಾ ಇದೆ. ಸೊ ಅದರಿಂದ ಎಲ್ಲೋ ವಿಜ್ಞಾನ ಮುಂದುವರಿತಾ ಇದೆ. ಮೂಢನಂಬಿಕೆಗಳನ್ನು ಬಿಡಿ, ಎಲ್ಲೆಲ್ಲೋ ಅವೈಜ್ಞಾನಿಕವಾಗಿ ಟ್ರೀಟ್ಮೆಂಟ್ ತಗೋಬೇಡಿ, ವಿಜ್ಞಾನವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಅದರಿಂದ ದಯವಿಟ್ಟು ವೈಜ್ಞಾನಿಕ ಸಂಸ್ಥೆಯನ್ನು ಶುರು ಮಾಡಿದೀವಿ ಆಲ್ರೆಡಿ. ನಿಮ್ಮ ರೇಡಿಯೋ ಮುಖಾಂತರ ನಮ್ಮ ಹುಲಿಕಲ್ ನಟರಾಜ್ ಅವರು ಮಾತಾಡಿರೋದನ್ನ ನಾನು ಕೇಳಿದ್ದೀನಿ. ಸೊ ಇದನ್ನೆಲ್ಲ ನಮ್ ಹೆಮ್ಮೆ ಅನ್ಸೋದು ಮಾಧ್ಯಮಗಳು ಸರ್, ಮೀಡಿಯಾಗಳು, ನಿಮ್ಮಂತ ರೇಡಿಯೋ, ಟೆಲಿವಿಷನ್ಗಳು. ನಾನು ಆಡುವ ಮಾತನ್ನ ಜನಗಳಿಗೆ ವೈಜ್ಞಾನಿಕವಾಗಿ ತಲುಪಿಸ್ತೀರಲ್ಲ ಸರ್, ಐ ಶುಡ್ ಫೀಲ್ ಪ್ರೌಡ್ ಆಫ್ ಯುವರ್ ಆರ್ಗನೈಸೇಷನ್. ಇದು ನಮ್ಮೆಲ್ಲರ ಕರ್ತವ್ಯ. ನನಗೆ ಸಂತೋಷ ಅನ್ಸುತ್ತೆ ಸರ್. ನಿಮ್ಮ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ ಬಾಳಗಂಜಿ ಅಂತ ಒಂದು ಊರಿದೆ ಸರ್, ಅಲ್ಲಿ ಕ್ಯಾಂಪ್ ಮಾಡೀವಿ. ಮಾಡಿದಾಗ ವರ್ಷಕ್ಕೊಂದ್ಸರಿ ಸಂಡೆ ಅಲ್ಲಿ ಜಯರಾಮ್ ಡಾಕ್ಟರ್ ಅಂತ ಇದ್ದಾರೆ. ನಾನು ಅಲ್ಲಿ ಮಾತಾಡಿದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡು ಎಲ್ಲಾ ಲೋಕಲ್ ಇದ್ರೊಳಗೆ ಬರೋದು ಸರ್. ಈ ಅವೇರ್ನೆಸ್ ಸಮೂಹ ಎಲ್ಲೋ ಒಂದ್ ಕಡೆ ನಿಮ್ಮ ಹಾಸನದ ಈ ಸಿಸ್ಟಮ್ಮು, ವಿದ್ಯೆ, ಅರಿವು, ಜನಗಳ ಒಂಥರ ಹೊಂದಾಣಿಕೆ, ಒಬ್ರಿಗೊಬ್ರು ತುಂಬಾ ಚೆನ್ನಾಗಿದೆ ಸರ್. ಅದು ನಂಗೆ ಬಹಳ ಖುಷಿ ಅನ್ಸುತ್ತೆ. ಇವತ್ತಿನ ದಿನಮಾನವನ್ನ ಮಾಹಿತಿ ಕ್ರಾಂತಿಯ ಯುಗ ಅಂತ ಹೇಳಿ ಕರಿತೀವಿ. ಸಿಕ್ಕಾಬಟ್ಟೆ ಮಾಹಿತಿ ಬರುತ್ತೆ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇಲ್ಲಿ ಸಾಕಷ್ಟು ಬರುತ್ತೆ. ಹಾಗೇನೆ ಟಿವಿಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಾರದು ಸರ್? ಇದು ಬಹಳ ಕಷ್ಟ ಆಗ್ತಾ ಇದೆ ಸರ್ ಆಕ್ಚುಲಿ ಜನಸಾಮಾನ್ಯರಿಗೆ. ಇವತ್ತು ನೋಡಿ ಸರ್, ಕ್ಯಾನ್ಸರ್ ಥೆರಪಿ ಇಸ್ ಸಚ್ ಎ ವಂಡರ್ಫುಲ್ ಸಿಸ್ಟಮ್ಯಾಟಿಕ್ ಥೆರಪಿ. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆದ್ರೆ ಯಾವ ರೇಡಿಯೋಥೆರಪಿ ಕೊಡಬೇಕು, ಯಾವ ಕೀಮೊಥೆರಪಿ ಕೊಡಬೇಕು, ಯಾವ ಸರ್ಜರಿ ಮಾಡಬೇಕು, ಯಾವ ಸೈಕೋಥೆರಪಿ, 3 ಕಾಂಬಿನೇಷನ್ ಥೆರಪಿ ಅಂತೀವಿ. ಅಷ್ಟು ವ್ಯವಸ್ಥಿತವಾಗಿರಬೇಕಾದ್ರೆ ಕೀಮೊಥೆರಪಿ ತಗೋಬೇಡಿ, ದುಡ್ಡು ಹೊಡಿತಾರೆ ನಿಮ್ಮ ಹತ್ರ. 1 ಗ್ಲಾಸ್ ಲೆಮನ್ ಜ್ಯೂಸ್ಗೆ 4 ಡ್ರಾಪ್ಸ್ ಹಾಕಿ ಕುಡಿದ್ರೆ ಇಟ್ ಇಸ್ ಈಕ್ವಲೆಂಟ್ ಅಂತಾರೆ. ಜನಗಳು ಮೋಸ ಹೋಗ್ಬಿಡ್ತಾರೆ ಸರ್. ಯಾಕಂದ್ರೆ ಹೌದು, ಅಲ್ಲಿ 60,000 ರೂಪಾಯಿ ಕೊಡಬೇಕು, ಇಲ್ಲಿ ಏನೂ ಕೊಡಂಗಿಲ್ಲ. ಅವನು ಹಂಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಇಂಥವನ್ನ ಹೆಂಗೆ ಸ್ನಬ್ ಮಾಡೋದು ಅಂತ ನನಗೆ ಬಹಳ ಗೊಂದಲ ಸರ್, ಕನ್ಫ್ಯೂಷನ್. ನನ್ನದೇ ಕೊಲಿಗೂ ನನ್ನ ಜೂನಿಯರ್ ಥೊರಾಸಿಕ್ ಸರ್ಜನ್ ಮಂಗಳೂರಿನಲ್ಲಿ 66 ವರ್ಷ, ನನಗೆ ಇವಾಗ 69, ನನಗಿನ 3 ವರ್ಷ ಜನ ಕ್ಯಾನ್ಸರ್ ಕೋಲಾನಾಗಿ ಅದಾದ್ಮೇಲೆ ಕೀಮೊಥೆರಪಿ ತಗೊಳ್ದಿರ ಸತ್ತು ಹೋಗ್ತಾನೆ. ಕೀಮೊಥೆರಪಿ ತಗೊಂಡಿದ್ರೆ ಯಾಕೆ ತಗೊಳ್ಳಲ್ಲ ಅಂತ ಅನದರ್ ಪಾಪ್ಯುಲರ್ ಮ್ಯಾನ್ ನ ಒಬ್ಬ ಡಾಕ್ಟರ್ ಆಗಿ ನಂಬ್ತಾನೆ ಅವನು. ಅವ್ರು ತಗೋಬೇಡ ಅಂತಾರೆ, ಇವನು ತಗೊಳ್ಳಲ್ಲ. ತಗೊಂಡಿದ್ರೆ ಇನ್ನು 6 ವರ್ಷ ಬದುಕಿರೋನು. ಸೊ ದಯವಿಟ್ಟು ಇವತ್ತು ಸಾಕಷ್ಟು ಮಾಹಿತಿ, ಬಟ್ ಮಾಹಿತಿನ ಯಾವ್ದು ಕರೆಕ್ಟು ಯಾವ್ದಿದು, ಅದು ನಮ್ಮಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ತಲತಲಾಂತರದಿಂದ ಬಂದಿರುವಂತ ಆಯುರ್ವೇದ ಸೈನ್ಸ್ ಇದೆ, ಕಡಿಮೆ ವರ್ಷದಿಂದ ಬಂದಿರ್ತಾನೆ ಅಲೋಪತಿ ಇದೆ, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ. ಯಾವ್ದನ್ನ ಫಾಲೋ ಮಾಡಬೇಕು ಅಂತ ಜನಕ್ಕೆ ಗೊಂದಲ ಆಗ್ಬಿಡುತ್ತೆ. ಯಾವ್ದಕ್ಕೆ ಯಾವ ಸಿಸ್ಟಮ್ ಒಳ್ಳೇದು ಅಂತ ಗೊಂದಲ ಆಗುತ್ತೆ. ಆ ಸಮಯದಲ್ಲಿ ಮಿಸ್ಲೀಡ್ ಆಗ್ಬಿಡ್ತಾರೆ ಸರ್ ಇಂಥವ್ರ ಮಾತುಗಳಿಂದ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದುವರೆಗೂ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಕ್ಯಾನ್ಸರ್ ಬ್ರೆಸ್ಟ್ ಬಂದು ಹೆಂಗೆ ಆ ಅಮ್ಮ ಅದು ಇದು ಬೇರೆ ಸಿಸ್ಟಮ್ನ ಯಾಮಾರಿ ಕೊನೆ ಸ್ಟೇಜ್ 4 ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ನಾನೇ 17 ವರ್ಷದಿಂದ ಬ್ರೆಸ್ಟ್ ತೆಗೆದಿರೋ ಅಜ್ಜಿ, ಬಳೆ ಅಂಗಡಿ ಅಜ್ಜಿ ಅಂತೀವಿ ನಾವು, ಇನ್ನೂ ಬದುಕಿದಾಳೆ. ಯಾಕಂದ್ರೆ ಕರೆಕ್ಟ್ ನಾವು ಹೇಳ್ದಂಗೆ ಫಾಲೋ ಮಾಡಿದ್ಲು. ಈ ಅಮ್ಮ 2 ವರ್ಷಕ್ಕೆ ಸತ್ತು ಹೋಗ್ತಾಳೆ, ಯಾಕಂದ್ರೆ ತಪ್ಪು ತಿಳುವಳಿಕೆಗಳು. ಸೊ ಇಷ್ಟೊಂದು ಸರಳವಾಗಿ ವಿಜ್ಞಾನವನ್ನು ನಾವು ಹೇಳ್ಕೊಟ್ಟಾಗೆ
ನಮ್ಮಂಥವ್ರ ಮಾತಿಗೆ ಗೌರವ ಕೊಡ್ಬೇಕು ಸರ್ ಜನ. ನನಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಿಲ್ಲ, ನಿಮ್ಗೂ ಉಪಯೋಗ ಆಗುತ್ತೆ ಸರ್. ನಾನು ಇಷ್ಟೆಲ್ಲ ಕೆಲಸ ಬಿಟ್ಟು ನನ್ನ ಸಾಮಾಜಿಕ ಕರ್ತವ್ಯ, ಐ ಆಮ್ ಎ ಡಾಕ್ಟರ್ ನಾಟ್ ಓನ್ಲಿ ಫಾರ್ ಎ ಪೇಷಂಟ್. ಸಮಾಜಕ್ಕೆ ನಾನೊಬ್ಬ ವೈದ್ಯ. ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್ ಅಂತ ಅರ್ಥ. ದಿಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೀಚ್. ನನ್ನ ನಾಲೆಡ್ಜ್ನ ಜನಸಾಮಾನ್ಯ ತರಿಸ್ಬೇಕು. ತುಂಬ ಜನ ಕನ್ಫ್ಯೂಷನ್ಗಳಾಗ್ತಾರೆ, ಯಾವುದನ್ನು ಮೆಚ್ಚಬೇಕು ಯಾವುದನ್ನು ನಂಬಬೇಕು ಅಂತಾರೆ. ನೀವು ದಯವಿಟ್ಟು 2-3 ಒಪಿನಿಯನ್ ತಗೊಳ್ಳಿ ಅಂತ ಹೇಳ್ತೀವಿ ಸರ್. ನಿಮ್ಗೆ ಯಾರಿಂದ ಹೆಂಗ್ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾಡಿ ಅಂತ ಹೇಳ್ತೀನಿ ಸರ್. ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೋ ಅದನ್ನ ಹೆಚ್ಚು ಹೋಗಬಾರ್ದು. ಇಲ್ಲ, ವೈದ್ಯರ ಹತ್ರ ಒಬ್ರಲ್ಲ ಇಬ್ರಲ್ಲ ನಾವು ಸಲಹೆಯನ್ನ ಪಡ್ಕೊಂಡು ಮುಂದುವರಿಬೇಕು ಅನ್ನುವಂಥದ್ದು. ಸರ್, ಇವತ್ತು ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ, ಸಾಕ್ಷರತೆ ಬೆಳೆದ್ರು ಕೂಡ ತುಂಬಾ ಜನರಿಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಿರೋದಿಲ್ಲ. ಅದು ಅವರ ಮುಗ್ಧತೆನೋ ಅಥವಾ ಅವ್ರಿಗೆ ತಿಳುವಳಿಕೆ ಇಲ್ಲದ ಕಾರಣಕ್ಕೋ, ಯಾವ ಕಾರಣಕ್ಕೆ ಅಂತ ಹೇಳಿ ನನಗೂ ಕೂಡ ಗೊತ್ತಾಗಲ್ಲ. ಅನೇಕ ಸಾರಿ ವೈದ್ಯರ ಹತ್ರಕ್ಕೆ ಬಂದಾಗ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಅವ್ರು ಏನ್ ಕೇಳಬೇಕು, ಏನ್ ಕೇಳಬಾರ್ದು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಈ ತರದ್ ಗೊತ್ತಿರೋದಿಲ್ಲ. ನೀವು ಲಕ್ಷಾಂತರ ರೋಗಿಗಳಿಗೆ ಇದುವರೆಗೆ ಚಿಕಿತ್ಸೆಯನ್ನ ಕೊಟ್ಟಿರ್ತಕ್ಕಂಥವ್ರು, ಅವ್ರ ಜೀವವನ್ನ ಉಳಿಸಿರ್ತಕ್ಕಂಥವ್ರು. ಒಬ್ಬ ವೈದ್ಯರ ಹತ್ರ ಹೋದಾಗ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ವರ್ತನೆಯನ್ನ ಮಾಡಬೇಕು? ಇದು ಬಹಳ ಇಂಪಾರ್ಟೆಂಟ್ ಸರ್. ಈ ವಿಚಾರದಲ್ಲಿ ಇಬ್ಬರದು ಜವಾಬ್ದಾರಿ ಇದೆ, ವೈದ್ಯನದಿರಲಿ ಪೇಷಂಟ್ದು. ಅವನಿಗೆ ಫಸ್ಟ್ ಬಂದಾಗ ಅವನಿಗೆ ನಂಬಿಕೆ, ಈ ಡಾಕ್ಟ್ರಿಂದ ನನ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು. ಎರಡನೇದು, ಬಹಳ ಮುಗ್ಧನಾಗಿ ತನಗಿರೋ ಸಮಸ್ಯೆಯನ್ನ ಹೇಳ್ಕೋಬೇಕು. ಬಹಳ ಚೆನ್ನಾಗಿ ಗಾದೆ ಮಾತು ಹೇಳ್ತಾರೆ, ವೈದ್ಯರ ಹತ್ರ ಲಾಯರ್ ಹತ್ರ ಏನು ಮುಚ್ಚಿಟ್ಕೋಬೇಡಿ ಅಂತಾರೆ. ಅದು ಒಂದು ಇಂಪಾರ್ಟೆಂಟ್. ಅಂಡ್ ಹಂಬಲ್ನೆಸ್ ಸರ್, ಧಿಮಾಕಲ್ಲ. ಇದು ನಾನು ಬಹಳ ಸಾರಿ ನೋಡ್ಬಿಟ್ಟಿದ್ದೀನಿ. ನಾನು ಕೊನೆಗೆ ಅವ್ರೆಲ್ಲ ಹೇಳಿದ್ಮೇಲೆ ಒಪ್ಪಿಗೆ ಇರ್ಲಿ ಹೋಗ್ಲಿ, ಅವ್ರಿಗೊಂದು ಮಾತು ಹೇಳ್ಬೇಕು, ನನಗೆ ಏನು ಒಳ್ಳೇದಾಗುತ್ತೆ ಅದು ಹೇಳಿ ಡಾಕ್ಟರ್. ಇವಾಗ ಅವ್ರಿಗೆ ಗೊಂದಲ ಆಗುತ್ತೆ, ಆಪರೇಷನ್ ಮಾಡಿಸ್ಕೋಬೇಕೋ, ರೇಡಿಯೋಥೆರಪಿ ತಗೋಬೇಕೋ, ಆಯುರ್ವೇದ ತಗೋಬೇಕೋ, ಇದು ಮಾಡ್ಬೇಕು. ನಾನು ಹೇಳೋದು, ನಿಮ್ಮ ಡಾಕ್ಟರ್ ಹತ್ರ ಹೋದ್ಮೇಲೆ ಯಾವಲ್ಲೂ ಫ್ಯಾಮಿಲಿ ಡಾಕ್ಟರ್ ಅಂತ ಇದ್ರೆ ಒಳ್ಳೇದು. ಯಾಕಂದ್ರೆ ಎಕ್ಸ್ಚೇಂಜ್ ಆಗುತ್ತೆ, ಏನು ಟೆನ್ಷನ್ ಇಲ್ಲದೆ ಮಾತಾಡ್ಬೋದು. ಕೆಲವು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಅವ್ರು ನೋಡಿದ್ರೆ ಭಯ ಬಿಡ್ತಾರೆ. ಬಟ್ ಒಬ್ಬ ಪೇಷಂಟ್ ತನ್ನ ಸಮಸ್ಯೆಗೆ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅತ್ಯಂತ ನಂಬಿಕೆಯಿಂದ, ಡಾಕ್ಟ್ರೇ ನೀವೇನು ಹೇಳ್ತೀರಾ ಅದನ್ನ ನಾನು ಫಾಲೋ ಮಾಡ್ತೀನಿ, ನನಗೇನು ಒಳ್ಳೇದು ಅದನ್ನ ಹೇಳಿ. ಅದರಲ್ಲಿ ಸ್ವಲ್ಪ ಅನುಮಾನ ಬಂದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ. ಅಲ್ಟಿಮೇಟ್ಲಿ ನೀವು ಬಂದಿರೋದು ನಿಮ್ಮ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ನೀವು ಹಂಬಲ್ ಆಗಿರ್ಬೇಕು. ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ ಒಬ್ಬ ಪಾಪ್ಯುಲರ್ ಜಡ್ಜ್ ಹೆಂಡತಿ ಅಡ್ಮಿಟ್ ಆಗಿರ್ತಾಳೆ ಬ್ರೆಸ್ಟ್ ಲಂಪ್ಗೆ. ಒಬ್ಬ ಡ್ಯೂಟಿ ಡಾಕ್ಟರ್ ಸಾಯಂಕಾಲ ಹೋಗಿ ಅವಳನ್ನ ಎಕ್ಸಾಮ್ ಮಾಡಿ ಕೇಸ್ ಶೀಟ್ ಬರೀಬೇಕು. ಆದ್ರೆ ಅವನ್ನ ಹಿಡಿದು ಹೊಡಿತಾರೆ ಹುಡುಗರು. ಆ ಧಿಮ್ಮಾಕು, ನೀನೇ ಅವನ್ ಬಂದ ನಮ್ಮನ್ ಮುಟ್ಟಕ್ಕೆ ಅಂತ. ದೊಡ್ಡ ಡಾಕ್ಟರ್ ಬರ್ಲಿ ನೋಡೋಣ. ಈ ರೀತಿ ಮಾಡಬೇಡಿ. VIP ಸಿಂಡ್ರೋಮ್ ಅಂತೀವಿ ನಾವು. ಆಸ್ಪತ್ರೆಗಳಿಗೆ ಜಾಸ್ತಿ ತೊಂದರೆ ಅನುಭವಿಸೋರು VIPಗಳು. ಯಾಕೆ ಗೊತ್ತಾ? ಅವ್ರಿಗೆ ಓವರ್ ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲದ್ರೆ ಅಂಡರ್ ಟ್ರೀಟ್ಮೆಂಟ್ ಆಗುತ್ತೆ. ಅವ ಸಾಮಾನ್ಯ ಮನುಷ್ಯನಿಗೆ ಟ್ರೀಟ್ ಮಾಡೋದು ಈಸಿ. ಸೀನಿಯರ್ ಡಾಕ್ಟರ್ ಆಗಿ ಒಕ್ಕಾಟ್ನಾಳ ನಾನು ಕಾರ್ಡಿಯಾಕ್ ಸರ್ಜರಿ ಮಾಡಿಸ್ಕೊಂಡಾಗೆ ನಾನು ಹಾಸಿಗೆ ಮೇಲೆ ಮಲ್ಕೊಂಡು ಆ ಡಾಕ್ಟ್ರಿಗೆ ಕೈ ಮುಗಿದು ಹೇಳಿದೆ, ಅಪ್ಪ ನಾನು ಡಾಕ್ಟರ್ ಅಂಜನಪ್ಪ ಅಲ್ಲ, ಪ್ರೊಫೆಸರ್ ಅಲ್ಲ, ಐ ಆಮ್ ಎ ಕಾರ್ಡಿಯಾಕ್ ಪೇಷಂಟ್. ನೀನ್ ಏನ್ ಹೇಳಿದ್ರೆ ಅದು ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿ 2 ದಿನ ಮನೆಗೆ ಬಂದೆ, ಚೆನ್ನಾಗಿದ್ದೀನಿ ಇವತ್ತು. ಅದೇ ನನ್ನ ಕೊಲ್ಲಿಗೂ ನನ್ನ ಟೀಚರ್ ಇದ್ರು, ಬಂದವ್ರಿಗೆಲ್ಲ ಬೈಯೋದೆ, ಏನ್ ಡ್ರಿಪ್ ಹಾಕಕ್ ಬರಲ್ಲ ಸರ್. ಕಾಂಪ್ಲಿಕೇಶನ್ ಆಗಿ 2 ತಿಂಗಳು ಅದೇ ಹಾಸ್ಪಿಟಲ್ ಆಗಿದ್ರು, ಓಕಾರ್ಡ್ ಹಾಸ್ಪಿಟಲ್ ಒಳಗೆ. ಪೇಷಂಟ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಒನ್ ಹೂ ಸಫರ್ಸ್ ಈಸ್ ಕಾಲ್ಡ್ ಎ ಪೇಷಂಟ್. ಯು ಆರ್ ಎ ಸಫರರ್. ಯಾವನೇ ಒಬ್ಬ ಪೇಷಂಟ್ಗೆ ನಾನು ಕೂಡ ಅಡ್ವೈಸು, ಬಿಹೇವ್ ಲೈಕ್ ಎ ಪೇಷಂಟ್, ನೆವರ್ ಬಿಹೇವ್ ಲೈಕ್ ಎ ಚೇರ್ಮನ್ ಆಫ್ ಯುವರ್ ವಿಲೇಜ್. ಚೇರ್ಮನ್ ತರ ತಿಮ್ಮ ಕೊಡಿಬೇಡ. ಇದು ಜನಗಳಿಗೆ ನಾನು ಕೊಡುವ ಸಂದೇಶ. ವೈದ್ಯರು ನೀಡ್ತಕ್ಕಂಥ ಸಲಹೆ ಏನಿರುತ್ತೋ ಅದನ್ನ ಅರ್ಧಬರ್ಧ ಪಾಲನೆ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗಿದೆ. 10 ಮಾತ್ರೆ ಹೇಳಿದ್ರೆ 4 ಮಾತ್ರೆ ತಗೊಳ್ಳೋದು, ಅವರು ಏನೋ ಪಥ್ಯ ಹೇಳಿದ್ರೆ ಅದನ್ನ ಒಂದ್ ಸ್ವಲ್ಪ ದಿವಸ ಅನುಸರಿಸಿ ಆನಂತರ ಬಿಟ್ಬಿಡ ಅಂತದ್ದು. ದೀರ್ಘಕಾಲದ ಚಿಕಿತ್ಸೆ ಬೇಕು ಅಂತ ಸ್ವಲ್ಪ ಆರಾಮಾದ ತಕ್ಷಣ ವೈದ್ಯರನ್ನ ಮರ್ತ್ ಬಿಡ ಅಂತದ್ದು. ಇದು ಮುಂದಿನ ದಿವಸಗಳಲ್ಲಿ ಯಾವ ತರದ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ. ಇದು 100% ಸರ್. ಬಹಳ ಜನ ಹಂಗ್ ಮಾಡ್ತಾರೆ. ಅಂಡ್ ತುಂಬಾ ಜನ ನಮ್ಗೆ ಹೇಳ್ತಾರೆ, ತುಂಬಾ ಪವರ್ಫುಲ್ ಮಾತ್ರ ನನಗೆ ನುಂಗಕ್ಕಾಗಲ್ಲ, ನನ್ನ ಮೈಯೆಲ್ಲ ಹೀಟ್ ಆಗ್ಬಿಡುತ್ತೆ, ನಿಮ್ಮ ಡ್ರಗ್ಸ್ಗೆ ಬಹಳ ಸೈಡ್ ಎಫೆಕ್ಟ್. ಆಂಟಿಬಯೋಟಿಕ್ಸ್ ಏನನ್ನ ಜನ ನಾವ್ ಹೇಳ್ದಂಗೆ ತಗೊಳ್ಳಿಲ್ಲ ಅಂದ್ರೆ ಡ್ರಗ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಆ ಬ್ಯಾಕ್ಟೀರಿಯಾ ನೆಕ್ಸ್ಟ್ ಇವ್ನ ಅರ್ಧಂಬರ್ ತಗೊಂಡು ಹೆಂಗೋ ಗುಣ ಆಗಿರ್ತಾನೆ, 2 ತಿಂಗಳ ತಿರ್ಗಿ ಅದೇ ಟೈಫಾಯ್ಡ್ ಬಂದ್ರೆ ನಾನು ಕೊಟ್ಟು ಮೆಡಿಸಿನ್ ಕೆಲಸ ಮಾಡಲ್ಲ. ಆ ಡ್ರಗ್ಗೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ. ಇದು ಒಂದು. ಕೆಲವರು ಇನ್ನ ಓವರ್ ಮಾಡ್ತಾರೆ. ನಾನು ಯಾವತ್ತೋ ಒಂದಿನ ತಲೆನೋವಿನ ಮಾತ್ರೆ ಬರ್ದಿರ್ತೀನಿ, ಅವ್ನು ಬಂದಾಗೆಲ್ಲ ನುಂಗಿ ಕಿಡ್ನಿ ಕಿತ್ಕೊಂಡು ಹೋಗಿರೋದು ನೋಡ್ತೀವಿ. ಅದಕ್ಕೆ ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಡಯಾಗ್ನೋಸಿಸ್ ನೀವು ಬಿಡಬೇಕು. ಇನ್ ಕೆಲವರು ನಾನು ತಮಾಷೆಗೆ ಹೇಳ್ತಿರ್ತೀನಿ, ಎಷ್ಟು ಸ್ಟ್ರಿಕ್ಟ್ ಪಾಲನೆ ಮಾಡ್ತಾರೆ ಅಂತ. ಅಂದ್ರೆ ನನಗೆ ಗೊತ್ತಿರೋರ್ ಮನೆ ಗಾಂಧಿ ಬಜಾರ್ನ ಮಧ್ಯಾಹ್ನ ಫೋನ್ ಮಾಡಿರ್ತಾರೆ, ಹೋಗ್ತೀನಿ, ಬನ್ನಿ ಡಾಕ್ಟ್ರೆ ಕೂತ್ಕೊಳ್ಳಿ ಅಂತಾರೆ, 1 ಗ್ಲಾಸ್ ಮಜ್ಜಿಗೆ ಕೊಡ್ತಾರೆ. ನಾನು ಆ ಕಡೆ ನೋಡ್ತೀನಿ, ಅವ್ರ ಸೊಸೆ ಕೂತು ಒಂದು ಬರಿತಾ ಇರ್ತಾರೆ, ಏನೋ ರೀಫಿಲ್ ಹಿಡ್ಕೊಂಡು ಬರೀತಿರ್ತಾರೆ. ನನಗೆ ಗಾಬರಿ ಆಯ್ತು. ಅಮ್ಮ ಯಾರು ಗೊತ್ತಾಗ್ಲಿಲ್ವಲ್ಲ? ಏನ್ ಡಾಕ್ಟ್ರೆ ನೀವೇ ಮದುವೆ ಬಂದಿದ್ದೀರಿ, ನಮ್ಮ ಸೊಸೆ ಅಲ್ವಾ?
ನಮ್ಮ ಬಂದ ಗೌರಿ ಇದ್ದಂಗಿದ್ರು ಗಣೇಶನ್ ತರ ಆಗ್ಬಿಟ್ಟಾರೆ ಅಂದ್ರೆ ಪ್ರೆಗ್ನೆಂಟ್ ಅಂತ. ಯಾಕೆ ರೀಫಿಲ್? ಅಯ್ಯೋ ಡಾಕ್ಟ್ರೆ, ನಿಮ್ಮ ಹಾಸ್ಪಿಟ್ಲಿಗೆ ಚೆಕಪ್ ಬಂದಿದ್ದು, ಅಲ್ಲಿ ತುಂಬಾ ಒಳ್ಳೆ ಡಾಕ್ಟರ್ ಇದ್ರು, ಬಟ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನೋಡಮ್ಮ ಇದು ಬಹಳ ಪ್ರೆಷಿಯಸ್ ಪ್ರೆಗ್ನೆನ್ಸಿ, ಭಾರಗಿರ ಎತ್ಬೇಡ ಅಂತ ಹೇಳಿದ್ರು. ನಮ್ ಸೊಸೆ ಪೆನ್ ಭಾರ ನೋಡಿ ಡಾಕ್ಟ್ರೆ, ಅದಕ್ಕೆ ಹಿಂಗೆ ಏನೋ ಒಂಥರ ತಮಾಷೆಗೆ. ಬಟ್ ಏನೋ ನಮ್ ಪ್ರಾಕ್ಟೀಸ್ ನಾಗ ಒಂದು ಹ್ಯೂಮರ್ ಇರ್ಬೇಕು ಸರ್, ಎಲ್ಲೋ ಒಂದು ಖುಷಿ ಇರ್ಬೇಕು, ಎಲ್ಲೋ ಒಂದು ಭರವಸೆ ಇರ್ಬೇಕು. ಮಾತ್ರ ಇದು ನಾನು ಮಾಡಿದಂತ ಸೇವೆ. ನಮ್ಮ ಕೊರೋನಾ ಟೈಮ್ನಲ್ಲಿ ನಾನು ಅತ್ಯಂತ ವೈಜ್ಞಾನಿಕವಾಗಿ ಸುಳ್ಳು ಹೇಳಿಲ್ಲ. ಸತ್ತೋಗೋರು ಹೋದ್ರು, ಉಳಿಬೇಕಾದ್ರೆ ನಿನ್ಗೆ ಉಳಿತೀನಿ ಅನ್ನೋ ಧೈರ್ಯ ಬೇಕು. ಆಕ್ಸಿಜನ್ ಇಲ್ದಿದ್ರು ನನಗೆ ದೇವ್ರು ಕೊಡ್ತಾನೆ ಅನ್ನೋ ಭರವಸೆ ಇರಬೇಕು, ನಂಬಿಕೆ ಇರಬೇಕು. ಸೊ ಜನಗಳಿಗೆ ಅದೊಂದು ಕೊಡ್ಬೇಕು ಸರ್. ಯಾವತ್ತು ಕೂಡ ಒಬ್ಬ ವೈದ್ಯನ ಕರ್ತವ್ಯ ಧೈರ್ಯ ಇಡೋದು, ಇದು ಆಗುತ್ತೆ ಅಂತ ಹೇಳೋದು ಇದೆಯಲ್ಲ ಸರ್, ಅದು ಬಹಳ ಮುಖ್ಯ. ಸೊ ಜನಗಳು ದಯವಿಟ್ಟು ನಾವು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಅರ್ಧಂಬರ್ಧ ಮಾಡಬೇಡಿ. ನಾನು ಕೊಟ್ಟ ಪ್ರಿಸ್ಕ್ರಿಪ್ಷನ್ ಇವನ್ ತಂಗಿಗೆ ಬಂದಾಗ ಇವನು ಅವಳಿಗೆ ಕೊಡೋದು, ನನಗೂ ಇದೇ ಕೊಟ್ಟಿರೋ ನೀನ್ ತಗೊಳೋದು, ಇವೆಲ್ಲ ತಪ್ಪಾಗ್ತದೆ. ಎಲ್ಲೋ ಒಂದ್ ಕಡೆ ನಮ್ ಬಿಸಿನೆಸ್ ಹೋಗುತ್ತೆ ಅಂತ ಏನ್ ನಮಗೆ ಚಿಂತೆ ಇಲ್ಲ, ಬೇಕಾದಷ್ಟು ನೀವು ಮಾಡಬೇಡಿ, ಅದು ನಿಮ್ಗೆ ತೊಂದರೆ ಆಗುತ್ತೆ. ಸೊ ಆಫ್ ಮೆಡಿಕೇಶನ್, ಸೆಲ್ಫ್ ಡಯಾಗ್ನೋಸಿಸ್, ಸೆಲ್ಫ್ ಮೆಡಿಕೇಶನ್ ಇಸ್ ಡೇಂಜರಸ್. ಹಿಂದೆಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನಾಡಿ ನೋಡಿ ನಮ್ಮ ಸಮಸ್ಯೆ ಏನು ಅಂತ ಹೇಳಿ ಗುರ್ತು ಮಾಡ್ತಾ ಇದ್ರು, 2-4 ಮಾತ್ರೆ ಕೊಡ್ತಿದ್ರು, ವಾಸಿ ಆಗ್ಬಿಡ್ತಾ ಇತ್ತು. ಆದ್ರೆ ನಾವ್ ಇವತ್ತು ಏನಕ್ಕೆ ಹೋದ್ರು ಕೂಡ ತಲೆನೋವು ಅಂತ ಹೋಗ್ಲಿ, ಕಾಲ್ ನೋವು ಅಂತ ಹೋಗ್ಲಿ, ಜ್ವರ ಅಂತ ಹೋಗ್ಲಿ, ನಮ್ಗೆ ಏನೋ ಒಂದು ಟೆಸ್ಟ್ ಮಾಡ್ಸ್ಕೊಂಬನ್ನಿ ಅಂತ ಹೇಳಿ ಬರೆದು ಬಿಡ್ತಾರೆ ಅನ್ನುವಂಥದ್ದು ಒಂದು ಆರೋಪ, ಸಾಮಾನ್ಯವಾದಂತ ಆರೋಪ. ಎಲ್ಲದಕ್ಕೂ ಕೂಡ ಟೆಸ್ಟ್ಗಳ ಅಗತ್ಯ ಇದೆಯಾ? ನಾನು ಹೇಳ ಸರ್, 80% ಆಫ್ ದಿ ಪೇಷಂಟ್ ನಮ್ಮ ಹತ್ರ ಬರ್ತಾರಲ್ಲ, ಅವ್ರ ಪೇಷಂಟ್ಸೇ ಅಲ್ಲ, ಅವ್ರಿಗೆ ಕಾಯಿಲೆನೇ ಅಲ್ಲ, ಅವ್ರಿಗೆ ಏನ್ ಟೆಸ್ಟು ಬೇಕಿಲ್ಲ. ಬಟ್ ಜನ ಇದೆಂಗಾಗಿದೆ ಅಂದ್ರೆ, ಇವತ್ತು ನಾನು ಒಂದು ಅಪೆಂಡಿಕ್ಸ್ ಪೇಷಂಟ್ ಬಂದ ಅಂದ್ರೆ ನನ್ನ ಕೈ ಎಷ್ಟು ಟ್ರೈನ್ಡ್ ಅಂದ್ರೆ, ನಾನೊಂದು ಬೆರಳಿನಲ್ಲಿದ್ದ ಅಪೆಂಡಿಸೈಟಿಸ್, ಮ್ಯಾಕ್ಬೋರ್ನಿಸ್ ಟೆಂಡರ್ನೆಸ್ ಅಂತೀವಿ. ಅವ್ರು ಹೇಳೋ ಸಿಂಪ್ಟಮ್ಸ್ ನಲ್ಲಿ ಮರ್ಫೀಸ್ ಟ್ರಯಾಡ್ ಆಫ್ ಸಿಂಡ್ರೋಮ್. ಮರ್ಫಿ ಅಂತ ಗ್ರೇಟ್ ಟೀಚರ್ 80 ವರ್ಷದಿಂದ ಲಂಡನ್ ನಾಗ ಹೇಳಿದ್ದು, ಅಪೆಂಡಿಸೈಟಿಸ್ ನಾಗೆ 3 ಟ್ರಯಾಡ್ ಆಫ್ ಸಿಂಪ್ಟಮ್ಸ್ ಅಂದ್ರೆ ಫೀವರ್, ಸ್ವೆಟಿಂಗ್, ವಾಮಿಟಿಂಗ್, ಪೇನ್ ಅಬ್ಡಮನ್, 3 ಹೇಳೋರು. ಅದಿದ್ರೆ ಅಪೆಂಡಿಸೈಟಿಸ್. ಅದಾದ್ಮೇಲೆ ನೀನು ಹೊಟ್ಟೆ ಮೇಲೆ ಮ್ಯಾಕ್ಬರ್ನಿಸ್ ಪಾಯಿಂಟ್, ಜರ್ಮನ್ ಸರ್ಜನ್ ಆಗಿನ ಕಾಲದಲ್ಲೇ ಕಂಡಿಡ್ದಿದ್ದ, ಇವತ್ತು ಅಲ್ಟ್ರಾಸೌಂಡ್ ಬಂದಿದೆ. ಒಕ್ಕಳಕ್ಕೂ ಈ ಮೂಳೆಗೆ ಜಂಕ್ಷನ್ ಮಾಡಿ 2/3 1/3 ಜಂಕ್ಷನ್ ಅಂತ ನಾನು ಬೆಳ್ಳಾಕಿ ಅದ್ಮಿದ್ರೆ ಅಯ್ಯಪ್ಪ ಅಂತಾರೆ, ಬೆಳ್ಳು ತೆಗೆದ್ರೆ ಅಯ್ಯಪ್ಪ ಅಂತಾರೆ, ರೀಬೌಂಡ್ ಟೆಂಡರ್ನೆಸ್ ಅಂತೀವಿ. ಆದ್ರೆ ನಾನು ಕಂಡಿಡಿತೀನಿ, ನನಗೆ ಯಾವ ಸ್ಕ್ಯಾನು ಬೇಡ. ಆದ್ರೆ ಅಪ್ಪಿ ತಪ್ಪಿ ಇವತ್ತೇನಾದ್ರೂ ಲಿಟ್ಲ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಪೇಷಂಟ್ಗೆ ನಾನೊಂದು ಸ್ಕ್ಯಾನ್ ಮಾಡಿದ್ರೆ ಅಪೆಂಡಿಕ್ಸ್ ತೆಗೆದ್ರೆ ಟಿವಿ ಕರ್ಕೊಂಡ್ಬಂದ್ಬಿಡ್ತಾರೆ, ಸುಮ್ನೆ ಹೊಟ್ಟೆ ಕುಯ್ದ್ಬಿಟ್ಟ ಅಂತ. ಸೊ ಇವಾಗ ಅನ್ನೆಸರಿ ಇನ್ವೆಸ್ಟಿಗೇಷನ್ ಆಗೋದು ಒಂದು ಜನಗಳಿಂದ, ಅವರ ಎಕ್ಸ್ಪೆಕ್ಟೇಷನ್ ತಪ್ಪು ಮಾಡಿದೀವಿ, ನನ್ನಂತ ವಿದ್ಯೆಗೆ ಗೌರವ ಕೊಡಲ್ಲ. ಎರಡನೇದು, ಅಫ್ಕೋರ್ಸ್ ಟುಡೇ ನಾನು ಒಪ್ಕೋಬೇಕು, ಒಬ್ಬ ಡಾಕ್ಟರ್ ಆಗಿ ದೇರ್ ಆರ್ ಲಾಟ್ ಆಫ್ ಟ್ರೇಡ್ ಅಂಡರ್ಸ್ಟ್ಯಾಂಡಿಂಗ್ಸ್, ಬಟ್ ಅವೆಲ್ಲ ಇದಾವೆ ಸರ್. ಅದ್ರೊಳಗೆ ಈ ಕಾರ್ಪೊರೇಟ್ ಕಲ್ಚರ್ನಲ್ಲಿ ಅನ್ನೆಸರಿ ಇನ್ವೆಸ್ಟಿಗೇಷನ್ ಆಗ್ತವೆ. ಆಮೇಲೆ ಜನಗಳು ಹೇಳ್ತಾರೆ, ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಡಾಕ್ಟ್ರೆ ಅಂತಾರೆ. ಹೌದು ಹೌದು, ನನ್ ರಕ್ತ ಕೆಟ್ಟಿರ್ಬೇಕು ನೋಡಿ ಡಾಕ್ಟ್ರೆ, ನಿಮ್ಗೆ ಗೊತ್ತಾಗುತ್ತೆ ಅಂತಾರೆ. ರಕ್ತ ಕೆಟ್ಟಿರಲ್ಲ, ಅದು ನನಗೆ ಗೊತ್ತಿರ್ತದೆ, ಬಟ್ ಮಾಡೋವರೆಗೂ ಬಿಡೋದಿಲ್ಲ ಅವರು. ಕೆಲವು ಎಸೆನ್ಷಿಯಲ್, ಎಲ್ಲೋ ಒಂದ್ ಕಡೆ ನನಗೆ ಇದು ಯುರೆಟ್ರಿಕ್ ಕಾಲಿಕಾ ಅಥವಾ ಅಪೆಂಡಿಸೈಟಿಸ್ ಅಂತ ಡೌಟ್ ಬಂದ್ರೆ ಅಲ್ಟ್ರಾಸೌಂಡ್ ಮಾಡಿಸ್ತೀನಿ ನಾನು. ಶುಗರ್ ಲೆವೆಲ್ ಕರೆಕ್ಟಾಗಿ ಇದೆಯಾ? ಇವತ್ತು 120 ಇದೆ, ಆದರೆ ಇವನು ಕಳೆದ 3 ತಿಂಗಳಿಂದ ಏನಿದೆ ಅಂದ್ರೆ HbA1c ಮಾಡಬೇಕು, 500 ರೂಪಾಯಿ ಆಗ್ತದೆ. ಆದ್ರೆ ನನಗೆ ಗೊತ್ತಾಗುತ್ತೆ. 11 ಇತ್ತು ಅಂದ್ರೆ ಇವತ್ತು ನಾರ್ಮಲ್ ಇರ್ಬೋದು, ಕಳೆದ 3 ತಿಂಗಳಿಂದ ಇವನಿಗೆ ಕಂಟ್ರೋಲ್ ಇಲ್ಲ ಅಂತ. ಇದು ನನ್ನ ಮೆಡಿಕಲ್ ನಾಲೆಡ್ಜ್, ನನ್ನ ಮೆಡಿಕಲ್ ವಿದ್ಯೆ. ಅದರಿಂದ ಎರಡೂ ಕಡೆ ತಪ್ಪಾಗುತ್ತೆ. ನನ್ನ ಪ್ರೊಫೆಷನಲ್ ಕೊಲೀಗ್ನಲ್ಲಿ ಒಂದು ಮನವಿ, ಅನ್ನೆಸರಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಡಿ. ಜನಗಳಲ್ಲಿ ಒಂದು ಕಳಕಳಿಯ ಮನವಿ, ನೀವು ಡಾಕ್ಟರ್ ಆಗಬೇಡಿ, ನೀವು ಡಾಕ್ಟರ್ಗಳಿಗೆ ಮಿಸ್ಲೀಡ್ ಮಾಡಬೇಡಿ. ಹಂಗಾಗಿ ನೋಡಿ, ನನ್ನ ಸ್ಕೂಲ್ನಲ್ಲಿ ಮಗು, ನನ್ನ ಶಾಲೆ ಇದೆ, ಫ್ರೀ ಎಜುಕೇಶನ್ ಕೊಡ್ತೀನಿ. ಮಗು ಆಟ ಆಡ್ತಾ ಬಿದ್ದೋಗುತ್ತೆ, ಆ ಪೇರೆಂಟ್ಸ್ ಕರ್ಕೊಂಬರ್ತಾರೆ, ಏನೋ ಸ್ಕೂಲ್ನಲ್ಲಿ ಬಿದ್ದಿರೋದಕ್ಕೆ ಸ್ಕೂಲ್ ನೋಡಿದೆ ತಪ್ಪು ಅನ್ನಂಗೆ. ನಾನು ನೋಡ್ಬಿಟ್ಟು ಮಗು ಏನೂ ಆಗಿಲ್ಲ, ನಾನು ಏನ್ರಿ ಡಾಕ್ಟ್ರೆ ಒಂದು ಸೀಟಿನೂ ಮಾಡಲಿಲ್ಲ ಅಂತಾರೆ ಆ ಹೆಣ್ಮಗಳು. ಸೊ ಇಂಥ ಸಮಯದಲ್ಲಿ ಅವಳನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ ಅಥವಾ ಅವಳ ಕೈಲಿ ಬಯಸ್ಕೊಳ್ಳೋದು ತಪ್ಪು, ನೋಡ್ದ ನನ್ನ ಮಗಿಗೆ ಏನು ಮಾಡಲಿಲ್ಲ, ಅಂಥ ಸಮಯದಲ್ಲಿ ನಾವು ಅನ್ನೆಸರಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಕೆಲವು ಸಮಯ ಅನ್ನೆಸರಿ ಆದ್ರೂ ಇಟ್ಸ್ ಓಕೆ ಅಂತ ಯಾವಾಗಂತೀವಿ ಅಂದ್ರೆ, ಲಕ್ಷಕ್ಕೊಬ್ಬರಿಗೆ ಬ್ರೈನ್ ಟ್ಯೂಮರ್ ಇರ್ಬೋದು, ತುಂಬಾ ಜನಕ್ಕೆ ತಲೆನೋವು ಬರುತ್ತೆ, ಬಂದವರಿಗೆಲ್ಲ ನಾನು CT ಮಾಡಿಸಲ್ಲ. ಏನೋ ಬಹಳ ಇದಾಗಿ ತೊಂದರೆ ಬಂದಾಗೆ ಮಾಡಬೇಕಾಗತ್ತೆ. ಅದು ಮಾಡದಿದ್ರೆ ಬ್ರೈನ್ ಟ್ಯೂಮರ್ ಡಿಟೆಕ್ಟ್ ಆಗ್ತಿರಲ್ಲ. ಇಂಥ ಅನೇಕ ಗೊಂದಲಗಳಿದಾವೆ. ಅದ್ರ ಮಧ್ಯೆ ಎಲ್ಲೋ ಒಂದ್ ಕಡೆ ಜನಗಳು ವಿದ್ಯೆ ಕಲಿಬೇಕು, ವೈದ್ಯರು ಬುದ್ಧಿವಂತರಾಗಬೇಕು. ಈ ಜೀವನ ಶೈಲಿಯ ತೊಂದರೆಗಳಿಂದ ಹೆಚ್ಚು ಜನ ಇವತ್ತು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಅದು ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ ಆಗಿರಬಹುದು, ಮತ್ತೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚು ಇವತ್ತು ನಾವು ನೋಡ್ತಾ ಇದ್ದೇವೆ ಡಾಕ್ಟ್ರೆ. ಇದನ್ನ ತಡೆಯುವ ನಿಟ್ಟಿನಲ್ಲಿ ಮತ್ತೆ ಈ ಕಾಯಿಲೆಯನ್ನು ಅನುಭವಿಸ್ತಾ ಇರೋ ಅಂಥವ್ರಿಗೆ
ಏನ್ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ನೀವೇ ಯಾವಾಗಲೂ ಹೇಳ್ದಂಗೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ನೋ ಡೌಟ್ ಇನ್ ಇಟ್. ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ರು ಸರ್, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇವತ್ತು ಊಟದ ಅವ್ಯವಸ್ಥೆ. ಊಟ ನೀನೇ ತಿನ್ನೋದು, ತಿನ್ನುವ ರೀತಿ, ಸಮಯ ಬಿಟ್ಟು ಸಮಯ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಎಲ್ಲೋ ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ನಿ ಅಂದ್ರೆ ತಿಂದ ಇರೋದು, ಸ್ಮೋಕ್ ಮಾಡೋದು. ಅನೇಕ ಜನ ನಾನು ಕೇಳ್ತಾರೆ, ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ಹಣ ದಮ್ ಹೊಡಿಯುತ್ತಲ್ಲ ಅದರಿಂದ ಬರುತ್ತೆ, ಎಣ್ಣೆ ಹೊಡಿತೀಯಲ್ಲ ಅದರಿಂದ ಬರುತ್ತೆ. ಅಷ್ಟೇ ಅಲ್ಲ, ನೀನು ಏನೂ ಮಾಡ್ದಿದ್ರು ಕೂಡ ಇವತ್ತು ನೀವು ಡೆಲ್ಲಿಗೆ ಹೋದ್ರೆ 3 ತಿಂಗಳಿದ್ರೆ ದಿನಕ್ಕೆ 8 ಸಿಗರೆಟ್ ಸೇದ್ದಷ್ಟು ನಿಮ್ಮ ಲಂಗ್ಸ್ ಹಾಳಾಗ್ತವೆ. ಯಾಕಂದ್ರೆ ಪೊಲ್ಯೂಷನ್. ಅದು ನಿಮ್ ತಪ್ಪಲ್ಲ, ಯಾವೊಂದೋ ವೆಹಿಕಲ್ ಹೊಗೆಯಿಂದ ನಿಮಗೆ ಕ್ಯಾನ್ಸರ್ ಬರ್ತದೆ. ಎಲ್ಲೋ ಒಂದ್ ಕಡೆ ಕಲಬೆರಕೆ ಆಹಾರಗಳು. ಸೊ ಇವೆಲ್ಲ ಕೂಡ ಅಂಡ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಮೊದ್ಲಿಗೆ ನೋಡಿ, ಮನುಷ್ಯ ರಿಟೈರ್ ಆಗೋ ಅಷ್ಟೊತ್ತಿಗೆ ಒಂದು ಮನೆ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನೋನು. ಇವತ್ತು 30 ವರ್ಷಕ್ಕೆ ಅವನಿಗೆ ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ಎಲ್ಲೋ ಒಂದ್ ಕಡೆ ಕ್ಲಬ್ ಮೆಂಬರ್ ಆಗಬೇಕು, ಅದಕ್ಕೋಸ್ಕರ ದುಡಿತಾನೆ. ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಎಲ್ಲೋ ಒಂದ್ ಕಡೆ ಅವೈಜ್ಞಾನಿಕವಾಗಿ ವರ್ಕ್ ಮಾಡ್ತಾನೆ, ಅದರಿಂದ ಕಾಯಿಲೆ ಬರ್ತವೆ. ಇವತ್ತು ಡಯಾಬಿಟಿಸ್, ಹೈಪರ್ ಟೆನ್ಷನ್, ಎಲ್ಲ ಬಿಪಿಗಳು 36 ವರ್ಷಕ್ಕೆ ಬರುತ್ತೆ. ಸೊ ಇವೆಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ದಯವಿಟ್ಟು ವಾಕ್ ಮಾಡಿ, ಸಮಯ ಸರಿಯಾಗಿ ಊಟ ಮಾಡಿ, ನೀರು ಚೆನ್ನಾಗಿ ಕುಡೀರಿ. ಸೊ ಹಣ್ಣುಗಳು ತಿನ್ನಿ, ವೆಜಿಟೇಬಲ್ಸ್ ತಗೊಳ್ಳಿ. ಕಾರ್ಬೋಹೈಡ್ರೇಟ್ ಎಷ್ಟು ಬ್ಯಾಲೆನ್ಸ್ ಇರಬೇಕು, ಫ್ಯಾಟ್ ಎಷ್ಟಿರಬೇಕು, ಪ್ರೋಟೀನ್ಸ್ ಎಷ್ಟಿರಬೇಕು, ಇನ್ನೆರಡನ್ನ ಎಲ್ಲರೂ ಮತ್ತೆ ಹೋಗ್ತಾರೆ. ನೀರ್ ಎಷ್ಟಿರಬೇಕು, ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ಎಷ್ಟು ನೀರು ಕುಡಿಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಫೈಬರ್. ನಿನ್ನ ಆಹಾರದಲ್ಲಿ ಎಷ್ಟು ಫೈಬರ್ ಇರುತ್ತೆ, ಎಲ್ಲಿರುತ್ತೆ ಫೈಬರು? ಸೊಪ್ಪು, ತರಕಾರಿಗಳು, ಹಣ್ಣು. ಚೇಪೆ ಹಣ್ಣು ತಿನ್ರಿ ಅಂತೀವಿ ನಾವು. ಚೇಪೆ ಹಣ್ಣು ತಿಂದ್ರೆ ಗೊಣೆ ಸುರಿಯುತ್ತಲ್ಲ ಡಾಕ್ಟ್ರೆ? ಅಣ್ಣ, ಚೇಪೆ ಹಣ್ಣು ತಿನ್ನೋದಕ್ಕೂ ಗೊಣೆ ಸುರಿಯೋದಕ್ಕೂ ಸಂಬಂಧ ಇಲ್ಲ. ಅಲರ್ಜಿ ಕಾಲದಲ್ಲಿ ಚೇಪೆ ಹಣ್ಣು ಹುಟ್ಟುತ್ತೆ, ಅದರಿಂದ ಶೀತ ಆಗಲ್ಲ. ಪರಂಗಿ ಹಣ್ಣು ತಿಂದ್ರೆ ಹೀಟ್ ಅಲ್ವಾ ಡಾಕ್ಟ್ರೆ? ಕೋಳಿ ತಿಂದ್ರೆ ಹೀಟ್ ಆಗ್ಬಿಟ್ಟು ಪೈಲ್ಸ್ ಬರುತ್ತಲ್ಲ ಡಾಕ್ಟ್ರೆ? ಹಂದಿ ತಿಂದ್ರೆ ತಂಪಂತ ಯಾವ್ದಾ ಡಾಕ್ಟ್ರೆ? ಇದೆಲ್ಲ ನಿನ್ನ ಭಾವನೆ, ವಿಜ್ಞಾನ ಹಂಗೆ ಹೇಳಲ್ಲ. ದಯವಿಟ್ಟು ನಾನು ಹೇಳ್ದಂಗೆ ಕೇಳು. ವಿದ್ಯೆಗೆ ಬಹಳ ಮಹತ್ವ ಇದೆ, ವಿಜ್ಞಾನಕ್ಕೆ ಅದಕ್ಕಿಂತ ಅತ್ಯಂತ ಮಹತ್ವ ಇದೆ. ಈ ವಿಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡ್ರೆ ಇವತ್ತು ಅನೇಕ ಕಾಯಿಲೆ. ಆಮೇಲೆ ಉಡಾಫೆ, ನನಗ್ಯಾಕೆ ಬರ್ತದೆ ಶುಗರ್ ಅನ್ನೋದು, ನನಗ್ಯಾಕೆ ಇದಾಗುತ್ತೆ ಅನ್ನೋದು ತಪಾಸಣೆ ಮಾಡಿಸ್ಕೊ ಅಷ್ಟೇನೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಆರೋಗ್ಯಕ್ಕೆ ಮಾಸ್ಟರ್ ಹೆಲ್ತ್ ಚೆಕಪ್ 40 ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೊ. ನಿನ್ನ ಹಾರ್ಟ್ ವೆಸಲ್ ಎಷ್ಟು ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದು ಮೊದಲೇ ನೀವು ಸ್ಟೆಂಟ್ ಹಾಕ್ತಾರೆ. ಇದು ಪ್ರಿವೆಂಟ್ಸ್ ಫಾರ್ ಡೆತ್. ಎಲ್ಲೋ ಸ್ಟೇಜ್ 1 ಕ್ಯಾನ್ಸರ್, ಬಾಯಿನೊಳಗೊಂದು ನಾಲ್ಗೆ ಒಳಗೆ ಒಂದು ಗುಳ್ಳೆ ಇದ್ರೆ ಬಯಾಪ್ಸಿ ಮಾಡ್ತೀವಿ. ಇಮ್ಮಿಡಿಯೇಟ್ಲಿ ಕ್ಯಾನ್ಸರ್ ಅಂದ್ರೆ ಏನ್ ಬೇಕೋ ಅದು ಮಾಡ್ತೀವಿ. ಇವತ್ತು ಒಬ್ಬ ವೈಸ್ ಚಾನ್ಸಲರ್ಗೆ ನಾನು ತೆಗೆದಿರೋ ಅರ್ಧ ಟಂಗು ಯಾರಿಗೂ ಗೊತ್ತೂ ಆಗಲ್ಲ. ಇವತ್ತು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಆ ಮನುಷ್ಯನಿಗೆ ಪಾಪ ಎಲ್ಲಡಿಕೆ ತಿಂತಿರಲ್ಲ, ಸ್ಮೋಕ್ ಮಾಡ್ತಿರ, ಆದ್ರೂ ಕ್ಯಾನ್ಸರ್. ಏನೋ ಗುಳ್ಳೆ ಬಂದದ್ ಬಿಡಿ, ಎಕ್ಸಸ್ ಆಫ್ ಹೀಟು ಅಂತ. ಇವತ್ತು ನೆನಪಿದೆ, ಒಬ್ಬ VIP ಲೇಡಿ ಬ್ಲೀಡಿಂಗ್ ಪರ್ ರೆಕ್ಟಮ್, ಮೋಷನ್ನಲ್ಲಿ ರಕ್ತ ಹೋದ್ರೆ ಎಕ್ಸೆಸ್ ಆಫ್ ಹೀಟ್ಗಾಗಿದೆ ಅಂದ್ಬಿಟ್ಟು ತಂಪು ಮಾಡ್ಕೊಳ್ಳೋಕ್ಕೆ ಮಜ್ಜಿಗೆ ಪಾಯಸ ಕುಡ್ಕೊಂಡು, ಪಾನಕ ಕುಡ್ಕೊಂಡು 6 ತಿಂಗಳ ಕಾಲ ಹಾಕಿ, 6 ತಿಂಗಳಾದ್ಮೇಲೆ ನಮ್ಮ ಹತ್ರ ಬಂದರೆ ಬೆಳ್ಳಾಕಿರ್ ಗೊತ್ತಾಗುತ್ತೆ ನನಗೆ ದೇರ್ ಇಸ್ ಎ ಕ್ಯಾನ್ಸರ್ ಸಿಟ್ಟಿಂಗ್ ದೇರ್. ಇದೇ 6 ತಿಂಗಳಿಗೆ ಮೊದಲು ನನ್ನ ಹತ್ರ ಬಂದಿದ್ರೆ ಸ್ಟೇಜ್ 1A ಒಳಗೆ ಕಂಡಿಡಿದು ಆ ಪಾರ್ಟನ್ನು ತೆಗೆದು ಇನ್ನು 15 ವರ್ಷ ಬದುಕಂಗೆ ಮಾಡ್ತಿದ್ದೆ. 6 ತಿಂಗಳಿಗೆ ಸತ್ತೋಗ್ತಾಳೆ ಆಕೆ. ಸೊ ಇದು ವಿಜ್ಞಾನದ ಮಹತ್ವ. ಎಲ್ಲ ಒಂದ್ ಕಡೆ ನೀವೇ ಡಯಾಗ್ನೋಸ್ ಮಾಡ್ಕೊಂಡು ನನಗೆ ಬರೀ ಹೀಟ್ ಆಗಿದೆ ಅಂತ ಸುಮ್ಮನಿರಬೇಡಿ. ದಯವಿಟ್ಟು ಮಾರ್ಗದರ್ಶನ ತಗೊಳ್ಳಿ, ಚಿಕಿತ್ಸೆ ತಗೊಳ್ಳಿ. ನಮ್ಮನ್ನು ಎಷ್ಟು ಕಾಡಬೇಕೋ ಅಷ್ಟೊಂದು ಕಾಡಿ ಮತ್ತು ಆಗಾಗ್ಗೆ ಒಂಥರ ಗುಮ್ಮುಂತರ ಬಂದು ಹೆದರ್ಸ್ತಾ ಇರೋ ಅಂಥದ್ದು ಈ COVID-19 ಅನ್ನೋಂಥದ್ದು. ಈಗಲೂ ಕೂಡ ಅದರ ಒಂದು ಭಯದಲ್ಲೇ ನಾವು ಬದುಕ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅದಕ್ಕೆ ಹೆದರ್ಕೋಬೇಕು ನಾವು? ಸರ್, ಹೊಸ ವರ್ಷ ಆರಂಭ ಆಚರಣೆನೇ ನಾವು ಮಾಡಿದ ಹಾಸನದಲ್ಲಿ. ಬೆಂಗಳೂರಿನ ಇದು ಮಾಡಬೇಕೋ ಬೇಡ ಅಂತ ಅನೇಕ ಮಾಧ್ಯಮದಲ್ಲಿ ಡಿಸ್ಕಷನ್ ನಡುವೆ ನಾನು 3 ಟಿವಿಗಳಲ್ಲಿ ಲೈವ್ ಓದೆ. ನಾನು ಅವ್ರಿಗೆ ಹೇಳಿದೆ, ನೋಡಿಮ್ಮ, ವಿಜ್ಞಾನ ತಿಳ್ಕೋಬೇಕು. ವೈರಸ್ ಇವತ್ತಿಂದಲ್ಲ, ತಲತಲಾಂದ್ರದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಡಿಸೆಂಬರ್ ಬಂದ್ರೆ ರನ್ನಿಂಗ್ ನೋಸ್ ಗೊಣ್ಣೆ ಸುರಿಸ್ತಾರೆ. ಇದು ಅಂತ ಗೊಣ್ಣೆ ಸುರಿಸುವ ವೈರಸ್. ಬಟ್ ಡಾಕ್ಟರ್ ಅಷ್ಟೊಂದು ಜನ ಸತ್ತೋದ್ರಲ್ಲ, ಅದನ್ನ ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ. ನಮ್ಮ ಪದ ಬಳಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಸರ್, ಪ್ಯಾಂಡೆಮಿಕ್ ಕಾಯಿಲೆ ಅಂದ್ರೆ ಅದು ವೈರಲ್ ಕಾಯಿಲೆನೆ. ಒಂದು ದೇಶದಲ್ಲಿ ಶುರುವಾಗಿದ್ದು ಪ್ರಪಂಚದ 225 ದೇಶಕ್ಕೆ ಹೋದಂತ ಕೋವಿಡ್ ಯಾವ ಬಂತು ಸರ್? ಅದು ಬರೋದು 50 ವರ್ಷಕ್ಕೊಂದ್ಸಾರಿ. ಅದನ್ನ ಪ್ಯಾಂಡೆಮಿಕ್ ಅಂತೀವಿ ನಾವು. ನಾನ್ ಡಾಕ್ಟರ್ ಆದ್ಮೇಲೆ ನಾನು ಪ್ಯಾಂಡೆಮಿಕ್ ನೋಡಿರಲ್ಲ. ನಾನ್ ಚಿಕ್ಕ ಹುಡುಗ ಇದ್ದಾಗ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ಫ್ಲೂಯೆನ್ಸಾ, ಅದು ವೈರಲ್ ಕಾಯಿಲೆ ಬಂದು ಅರ್ಧ ಯುರೋಪ್ನೇ ಸಾಯಿಸಾಕ್ಬಿಟ್ಟಿತ್ತು. ಅಂಥದ್ದು ಬಂದಿದ್ದು ಮೊನ್ನೆ. ಅದು 50 ವರ್ಷಕ್ಕೆ 40 ವರ್ಷಕ್ಕೆ ಬರೋಕೆ ಒಂದು ಪ್ಯಾಂಡೆಮಿಕ್, ಅದು ಬಂದು ಹೊರಟೋಯ್ತು. ಬಟ್ ಈಗ ಇನ್ನೊಂದು ಬಂದಿದೆಯಲ್ರಿ ಡಾಕ್ಟ್ರೆ, JN.1. ಇದು ಒಂದು ವೇರಿಯಂಟು. ವೈರಸ್ಗೆ ದೇವರು ಒಂದು ಗುಣ ಕೊಟ್ಟಿದ್ದಾನೆ, ಮ್ಯೂಟೇಷನ್ ಅಂತೀವಿ ನಾವು. ವೈರಸ್ ಒಂದೇ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಆನ್ ಅರ್ತ್. ಬ್ಯಾಕ್ಟೀರಿಯಾ ತನ್ನದೇ ಆದ ಸೆಲ್ ಇರುತ್ತೆ, ತಾನು ಬದುಕಬಹುದು. ವೈರಸ್ಸು ಮನುಷ್ಯನ ದೇಹ
ಪಕ್ಷಿಯ ದೇಹ, ಪ್ರಾಣಿಯ ದೇಹ ಇಲ್ದಿರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮ್ಯೂಟೇಟ್ ಯಾಕಾಗುತ್ತೆ ಅಂದ್ರೆ ಮನುಷ್ಯ ಅದನ್ನು ಸಾಯಿಸ್ಲಿಕ್ಕೆ ವ್ಯಾಕ್ಸಿನ್ ಕಂಡಿಡಿತ್ತೆ ಅಂತ ಅವನಿಗೆ ಗೊತ್ತು. ಅದು ಜೀವಿ, ದೇವರು ಅದಕ್ಕೂ ವರ ಕೊಟ್ಟಿದ್ದಾನೆ, ನೀನು ಬದುಕು, ನಿನ್ನ ಸಂತಾನ ಉತ್ಪತ್ತಿ ಮಾಡಕು ಅಂತ. ಅದಕ್ಕೆ ನಮ್ಮ ವ್ಯಾಕ್ಸಿನ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಅದು ಮ್ಯೂಟೇಷನ್ ಆಗುತ್ತೆ. ಬಟ್ ಈ ಮ್ಯೂಟೇಷನ್ಗಳೆಲ್ಲ ವೆರೈಟಿ ಇರ್ತವೆ. ಅನೇಕ ಮ್ಯೂಟೇಷನ್ಗಳು ಬಂದು ಹೊರಟೋದು. ಒಂದು ವರ್ಷ ಆರಾಮಾಗಿದ್ದು ನಾವು, ವಿರಿಲೆಂಟ್ ಇರಲ್ಲ. ವಿರಿಲೆಂಟ್ ಅಂದ್ರೆ ಕಾಯಿಲೆ ತರೋಂಥದ್ದು. ಬಟ್ ಈಗ ಮೊನ್ನೆ ಬಂದಿರೋ ವೈರಸ್ಗೆ ಸ್ವಲ್ಪ ಕೆಪಾಸಿಟಿ ಬಂದಿದೆ, ಆದರೆ ಇದು ಮಾರಣಾಂತಿಕ ವೈರಸ್ ಅಲ್ಲ. ನಾನು ಟಿವಿ ಒಳಗೆ ಹೇಳಿ ಬಂದೆ, ಅಮ್ಮ ಇದು ಸ್ಪ್ರೆಡ್ ಆಗುತ್ತೆ, ಇದು ಎಲ್ರಿಗೂ ನೆಗಡಿ ಕೆಮ್ಮು ಬರುತ್ತೆ. ಯಾರು ಇದುವರೆಗೂ ಅಡ್ಮಿಟ್ ಆಗಿ ಎಕ್ಸೆಪ್ಟ್ ಒಂದು ಪೇಷಂಟ್ ಬಿಟ್ರೆ ಯಾರೂ ವೆಂಟಿಲೇಟರ್ಗೆ ಹೋಗಿಲ್ಲ. ದಯವಿಟ್ಟು ಮಾಧ್ಯಮಗಳಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ಮಾತನಾಡಿ, ಇದು ಮರಣ ಮೃದಂಗವನ್ನು ಬಾರಿಸುತ್ತದೆ, ದಯವಿಟ್ಟು ಯೂಸ್ ಮಾಡಬೇಡಿ. ಸೊ ಆಗ್ಲೂ ಕೂಡ ನಾನು ಧೈರ್ಯ ಹೇಳಿದ್ದೆ, ಇಟ್ಸ್ ಅ ವೈರಲ್ ಡಿಸೀಸ್, ಬಿ ಕೇರ್ಫುಲ್ ಅಂತ. ಈಗಂತೂ ಮೊನ್ನೆ ಹೇಳಿದ್ದೀನಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸಂಕ್ರಾಂತಿ ಬರೋ ಅಷ್ಟೊತ್ತಿಗೆ ಇದು ಡಿಸಪಿಯರ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ವೇರಿಯಂಟ್ ಬರ್ಬೋದು. ತಲತಲಾಂತರಿಂದ ತಾತ ಮುತ್ತಾತ ಕಾಲದಿಂದಲೂ ಕೂಡ ಎಲ್ಲರೂ ಅನುಭವಿಸಿದ್ದಾರೆ. ಡಿಸೆಂಬರ್ ಬಂತು ಅಂದ್ರೆ ನೆಗಡಿ ಬರ್ತಾ ಇರುತ್ತೆ. ಹಂಗಾಗಿ ಇದು ಒಂದು ವೇರಿಯಂಟು. ಬಟ್ ಎಲ್ಲ ಒಂದ್ ಕಡೆ ವೈದ್ಯನಾಗಿ ನಾನೊಂದು ಜವಾಬ್ದಾರಿ ಮಾತಾಡಬೇಕು. ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸರ್ಕಾರ ಅದಕ್ಕೆ ಗಮನ ಇಟ್ಟು ನಿಮ್ಗೆ 3 ಗೈಡ್ಲೈನ್ಸ್ ಕೊಟ್ಟಿದ್ದಾವೆ. ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಬಾರ್ದು, ಮುಟ್ಟಿದ ಕೈನ ತೊಳ್ಕೊಳ್ಳಿ, ಅಲ್ಲಿ ಯಾರೋ ಕೆಮ್ಮೋಗಿರ್ಬೋದು, ನಿಮ್ಮ ಮನೆಗೆ ಹೋಗೋದು ಮೊದಲು ಕೈ ತೊಳ್ಕೊಂಡು ನಿಮ್ಮ ಮಕ್ಕಳನ್ನ ಎತ್ಕೊಳ್ಳಿ. ಮನೇಲಿ ಹಿರಿಯರು ಇರ್ತಾರೆ, ಆ ಹಿರಿಯರಿಗೆ ಹೇಳಿ ಗುಂಪುಗಳ ಕಡೆ ಹೋಗಬೇಡಿ ಅಡ್ವೈಸ್ ಮಾಡಿದೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಇದ್ರ ಬಗ್ಗೆ ಭಯ ಬಿಡಿ, ಬಟ್ ಆದರೂ ಎಚ್ಚರಿಕೆ ಇರಲಿ. ಈ ಕೋವಿಡ್ ಟೈಮಲ್ಲಿ ತಾವು ಬಂದು ತುಂಬಾ ಜನರಿಗೆ ಧೈರ್ಯವನ್ನ ಹೇಳಿದ್ರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ನಿಮ್ಮ ಫಲಾನುಭವಿಗಳು ಸಾಕಷ್ಟು ಜನ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರೋ ಅಂಥದ್ದು. ಬರಬೇಕು, 4 ಜನಕ್ಕೆ ಧೈರ್ಯ ಹೇಳಲೇಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಅದೇ ಸರ್, ನನ್ನ ಸಾಮಾಜಿಕ ಕರ್ತವ್ಯ, ಮೈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದೇವರು ನನ್ನ ವಿದ್ಯೆಯಿಂದ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿದೆ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ನನ್ನ ಅಕ್ಕ ತಂಗಿದಿರಣ್ಣ, ದೇವರು ನನಗೆ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿರುವಾಗ ನನ್ನ ವಿದ್ಯೆಯಿಂದ 4 ಜನಕ್ಕೆ ಒಳ್ಳೇದಾಗಲಿ ಅನ್ನೋದು. ನನ್ನ ಮಾತಿನಿಂದ ಅಷ್ಟು ಜನಕ್ಕೆ ಧೈರ್ಯ ಬರುತ್ತೆ ಸರ್. ಯಾವ ಮಟ್ಟಕ್ಕೆ ಅಂದರೆ ನನಗೆ ಆಮೇಲೆ ಗೊತ್ತಾಗಿದ್ದು, ಸಾಗರದತ್ತ ದೇವಿ ಇದ್ದಾಳಲ್ಲ, ಸಿಗಂದೂರಿಗೆ ನಾನು ಯಾವತ್ತೂ ಹೋಗಿರಲಿಲ್ಲ. ಕೋವಿಡ್ ಮುಗಿದ ಮೇಲೆ ನಾನು ನನ್ನ ಫ್ರೆಂಡ್ ಹೋದೋ, 4:45 ನಿಮ್ಮ ಕಾರ್ ಬಿಡಲ್ಲ, ಇದರ ತೆಪ್ಪದಲ್ಲಿ ಹೋಗಿ ಅಂದರು. ಲೇಟ್ ಆಗಿಬಿಡುತ್ತಲ್ಲ ಅಂದರೆ, ಇಲ್ಲ ಸಿಗುತ್ತೆ. ಓದಿ ಹೇಳ್ದೋ, ಇನ್ನು 1/4 ಗಂಟೆ ಇತ್ತು ಸರ್. ಎದುರಿಗೆ ಶಿವ ಪಾರ್ವತಿ ಥರ ಹಿರಿಯರು ಗಂಡ ಹೆಂಡತಿ ಬರ್ತಾರೆ. ನಾನು ನೋಡಿದ ತಕ್ಷಣ, ನೀವು ಟಿವಿ ಡಾಕ್ಟರ್ ಅಲ್ವಾ ಅಂಜನಪ್ಪ? ಹೌದಮ್ಮ ಡಾಕ್ಟ್ರೇ, ನೀವೇ ದೇವರು, ಇವಾಗ ದೇವ್ರಿಗೆ ಹೋಗಿ ಬರ್ತಾ ಇದ್ದೀವಿ, ನಮ್ಮ ಯಜಮಾನರು ಅಡ್ಮಿಟ್ ಆಗಿದ್ರು. ಆ ಟೈಮ್ನಲ್ಲಿ ನಿಮ್ಮ ಮಾತಿನ ಧೈರ್ಯದಿಂದ ಉಳಿದು ಇವತ್ತು ದೇವ್ರಿಗೆ ಬಂದಿದ್ದೀವಿ. ಮನಸ್ಸಿಗಾದ ಸಂತೋಷ, ಆನಂದ, ಕೋಟಿ ರೂಪಾಯಿ ಸಂಪಾದನೆ ಮಾಡಿದಷ್ಟು ಆನಂದ. ಈ ಆನಂದ ಇದೆಯಲ್ಲ ನನಗೆ, ಅದು ನನ್ನನ್ನು ಸೇವೆ ಮಾಡಕ್ಕೆ ಬಿಟ್ಟಿದೆ. ಅದಾದ ನಂತರ ಇನ್ನೇನು ಬಾಗಿಲು ಮುಚ್ಚಾರನಾಗೆ ಮುಚ್ತಾ ಇದ್ರು, ಅಲ್ಲಿಂದನೇ ನೋಡಿದ್ರು ಅರ್ಚಕರು, ಬೀಗ ಕೈನ ಇಟ್ಕೊಂಡ್ರು, ಬಂದ್ರು ನಡ್ಕೊಂಡು, ನೀವು ಅಂಜನಪ್ಪ ಡಾಕ್ಟರ್ ಅಲ್ವಾ? ಹೌದು ಗುರುಗಳೇ, ದೇವ್ರ ದರ್ಶನ. ಬನ್ನಿ ದೇವರೇ, ನೀವೇ ದೇವ್ರ ಥರ ಬಂದಿರಿ ನಮ್ಮ ದೇವಸ್ಥಾನಕ್ಕೆ ಅಂತ ತೆಗೆದು ವಿಶೇಷ. ಸರ್, ಇಂಥ ಸಂತೋಷಗಳು ಒಬ್ಬ ವೈದ್ಯನಿಗೆ ಆದಾಗ ನನಗೆ ಕೋಟಿ ಸಂಪಾದನೆ ಬೇಕಿಲ್ಲ ಸರ್. ನಾವ್ಯಾರು ದುಡ್ಡು ತಗೊಂಡ ಮೇಲೆ ಹೋಗಲ್ಲ ಸರ್. ಹಂಗಾಗಿ ಈ ಸಂತೋಷ, ಈ ಹ್ಯಾಪಿನೆಸ್, 4 ಜನ ನನ್ನ ಬಗ್ಗೆ ಒಳ್ಳೆ ಅಂಜನಪ್ಪ ಡಾಕ್ಟ್ರು, ನಮ್ಮಮ್ಮ ಹುಡುಗಲು ಅಂತಾರಲ್ಲ ಸರ್, ಅದು ನನ್ನ ಮನಸ್ಸಿನಲ್ಲಿ ಮೊದಲಿಂದಲೂ ಇದೆ ಸರ್. ಅದಕ್ಕೋಸ್ಕರವಾಗಿ ಇಂಥ ಸೇವೆ ಮಾಡಿದೆ ನಾನು. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಇಂಥ ವೃತ್ತಿ ಮಾಡೋದ್ರಲ್ಲಿ, ಅದರಿಂದ ಮಾಡ್ತೀನಿ ಸರ್. ಸರ್, ಅಂತಿಮವಾಗಿ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ, ನಮ್ಮ ಲಕ್ಷಾಂತರ ಕೇಳುಗ ವರ್ಗಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಆಸೆ ಅಂದರೆ, ಅರೆಮಲೆನಾಡು ಹಾಸನ ಜಿಲ್ಲೆಗೆ ನಾನು ತುಂಬ ಸರಿ ಬರ್ತಿರ್ತೀನಿ. ಹಾಸನಾಂಬ ಡೆಂಟಲ್ ಕಾಲೇಜಿಗೆ ತುಂಬ ಜನ ಹಾಸನಾಂಬ ದೇವಿಯ ದರ್ಶನಕ್ಕೆ ಹೋಗ್ತಾರೆ. ನಾನು ಯಾವತ್ತೂ ಹೋಗಿಲ್ಲ. ಕ್ಯೂನೊಳಗೆಲ್ಲ ಕಾಯಕವೇ ಕೈಲಾಸ ಅಂತ ನಂಬಿರೋ ವೈದ್ಯ ನಾನು. ದೇವ್ರಿಗೆ ಕೆಲಸ ಮಾಡಿದರೆ ದೇವರೇ ನಮ್ಮ ಮನೆ ಬರ್ತಾರೆ ಅಂತ ಯಾರೋ ಹಿರಿಯರು ಹೇಳಿದರು. ನಾನು ಬರೋದು ಡೆಂಟಲ್ ಕಾಲೇಜಿಗೆ ಎಕ್ಸಾಮ್ನರ್ ಆಗಿ ಬರ್ತೀನಿ. ಆ ಡೆಂಟಲ್ ಹುಡುಗರಿಗೆ ಪಾಠ ಹೇಳ್ಕೊಡ್ತೀನಿ ನಾನು ಬೆಂಗಳೂರಲ್ಲಿ. ಐ ಆಮ್ ಎನ್ ಎಕ್ಸಾಮ್ನರ್ ಅಪಾಯಿಂಟೆಡ್ ಬೈ ಯೂನಿವರ್ಸಿಟಿ. ಹಂಗಾಗಿ ಭಾಳ ಫ್ರೀಕ್ವೆಂಟಾಗಿ ಬರ್ತೀನಿ. ಇಲ್ಲಿನ ಜನಗಳ ನಡೆ ನುಡಿ, ಆ ವಿಶ್ವಾಸ, ಸಮಾಜ ಸೇವೆ ಮಾಡಬೇಕು ಅನ್ನೋದು ನಾನು ತುಂಬ ಕಾಣ್ತೀನಿ. ನಿಮ್ಮೂರಿನಲ್ಲಿ ಹೆಬ್ಬಾರ್ ಡಾಕ್ಟರ್ ಅಂತವರು ತುಂಬಾ ಜನ ಇದ್ದಾರೆ. ಅವರೊಬ್ಬರೆಲ್ಲ ಮುನಿವೆಂಕಟಪ್ಪನವ್ರು ಇರ್ಬೋದು, ಸಾಕಷ್ಟು ಜನ, ದೊಡ್ಡೇಗೌಡರ ಮಗ ನನ್ನ ಸ್ಟೂಡೆಂಟು, ತುಂಬಾ ಜನ ಇಂಥ ಸೇವೆ ಮಾಡೋರು ನಿಮ್ಮೂರಿನಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಮಾಡ್ತಾರೆ. ಮಾಡೋರಿಗೆ ನಮ್ದು ಒಳ್ಳೆ ಆ ಒಂದು ಮಾತು, ಮಾಡದಿದ್ದವರಿಗೆ ಕನ್ವರ್ಟ್ ಆಗಿ, ನೀವು ಚೇಂಜ್ ಆಗಿ, ಎಲ್ಲೋ ಒಂದ್ ಕಡೆ ಇಂಥ ಕಾರ್ಯಕ್ರಮಗಳನ್ನ ಕೇಳಿದ ಮೇಲೆ ಅದಕ್ಕೆ ಗೌರವ ಬರೋದು, ನೀವು ಅದನ್ನ ಪಾಲನೆ ಮಾಡಿ. ಎಲ್ಲೋ ಒಂದ್ ಕಡೆ ನಾನೇನು ತುಂಬಾ ಒಳ್ಳೆಯವನಲ್ಲ, ನಾನು ಬಹಳ ಸರಿ ಮಾತು ಹೇಳ್ತೀನಿ, ನಮ್ಮಲ್ಲೂ ಆದ ಕೆಲವು ವೀಕ್ನೆಸ್ಗಳು ಇರ್ತವೆ, ನಮ್ಮಲ್ಲೂ ಸಣ್ಣ ಪುಟ್ಟ ನ್ಯೂನತೆಗಳಿರ್ತವೆ. ಅದಕ್ಕೆ ನಾನೊಬ್ಬ ವೈದ್ಯನಾಗಿ ನಾನು ಹೇಳ್ದಂಗೆ ಮಾಡಿ, ನಾನು ಮಾಡ್ದಂಗೆ ಮಾಡಿಬೇಡಿ ಅಂತೀನಿ. ಎಲ್ಲ ಸಣ್ಣ ಪುಟ್ಟ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ, ಬಟ್ ಇಷ್ಟಂತೂ ಹೇಳಬಲ್ಲೆ ನಿಮ್ಮ ನಾಗರಿಕರಿಗೆ. ಅದರೊಳಗೆ ಹಾಸನ
ಡಿಯರ್ ಟು ಮೈ ಹಾರ್ಟ್. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ನಮ್ಮ ಅಪ್ಪಾಜಿಯವರಿದ್ದಾರೆ. ಸೊ ಅಂತ ಇರೋವಂಥ ಈ ಊರಿನಲ್ಲಿ ಎಲ್ಲ ಒಳ್ಳೆ ಕೆಲಸ ಆಗಲಿ, ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳಿ ಅದರೊಳಗಾಗಿ ನಿಮ್ಮ ರೋಲ್ನ ನಾನು ತುಂಬ ಒಳ್ಳೆಯ ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಮಾಡತಕ್ಕಂಥ ಈ ಸಾಮಾಜಿಕ ಸೇವೆ ಇದು ನಿಮ್ಮ ವೃತ್ತಿ ಅಲ್ಲ. ಸಂಬಳ ಕೊಡೋದ್ರಿಂದ ನೀವು ವೃತ್ತಿ ಅಂದ್ಕೊಂಡ್ರು ಕೂಡ ನನ್ನ ದೃಷ್ಟಿಯಲ್ಲಿ ಇದೊಂದು ಉತ್ತಮ ಸಮಾಜ ಸೇವೆ. ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಲ್ಲಿಕಾರ್ಜುನ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನ್ನನ್ನು ನಿಮ್ಮಲ್ಲಿ ಕರ್ಕೊಂಡು ಬಂದ ನನಗೆ ಅವಕಾಶ ಕೊಡಿಸ್ಕೊಟ್ರು. ನೀವು ಕೊಡೋ ಇದನ್ನ ಅವಕಾಶ ಕೊಡಿಸಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು ಸರ್. ಅಂತಿಮವಾಗಿ ನಿಮ್ಮ ಸಾಂತ್ವನ ಪ್ರತಿ ಒಬ್ಬರಿಗೂ ಕೂಡ ಅಗತ್ಯ ಇದೆ. ತುಂಬಾ ಜನ ಸಮಸ್ಯೆಯಲ್ಲಿ ಇರಬಹುದು, ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮ ಚಿಕಿತ್ಸೆ ಬೇಕು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಸಾಂತ್ವನ ಬಹಳ ಧೈರ್ಯವನ್ನು ತುಂಬುತ್ತೆ. ಆ ಕಾರಣಕ್ಕಾಗಿ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬಹುದು ಸಾಮಾನ್ಯ ಜನರು? ಸರ್, ನನ್ನ ಫೋನ್ ನಂಬರ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ನಾಗೂ ಬರುತ್ತೆ, ಅದು ನೀವು ಮೆನ್ಷನ್ ಮಾಡಬಹುದು. ನಾನೇ ಇಂಡಿವಿಜುವಲಿ ದಿನಕ್ಕೆ 200 ಫೋನ್ ತಗೋತೀನಿ. ಯಾರೇ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡ್ತೀನಿ. ಬಟ್ ಬಹಳ ಜನಕ್ಕೆ ಏನಂದ್ರೆ ಆನ್ಲೈನ್ ಮೆಡಿಸಿನ್ ಕಳಿಸಿ ಅದು ಇದು ಕೇಳ್ತ, ನಾನು ಅದು ಮಾಡೋದಿಲ್ಲ. ಪೇಷಂಟ್ ಒಂದ್ಸಾರಿ ಆದ್ರೂ ಸಾಂತ್ವನ ಹೇಳಬಲ್ಲೆ, ಬಟ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಪೇಷಂಟ್ ಮುಟ್ತೀರ ನಾನು ಟ್ರೀಟ್ಮೆಂಟ್ ಅದನ್ನ ಅವ್ರಿಗೆ ಹೇಳ್ತೀನಿ. ತಮಗೆ ಸಮಸ್ಯೆ ಇದ್ರೆ ಬನ್ನಿ, ನನ್ನ ಸ್ವಂತ ಹಾಸ್ಪಿಟ್ಲ್ ಇದೆ, ಐ ಆಮ್ ನಾಟ್ ಎ ಎಕ್ಸ್ಪೆನ್ಸಿವ್ ಡಾಕ್ಟರ್. ಸೊ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ 9341228620 ಡಾಕ್ಟರ್ ಅಂಜನಪ್ಪ. ಇನ್ನೊಮ್ಮೆ ಹೇಳಿ ಸರ್ ಸಂಪರ್ಕ. 9341228620. ಧನ್ಯವಾದಗಳು ಸರ್. ತಾವು ಖಾಸಗಿ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಬಿಡು ಮಾಡ್ಕೊಂಡು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಒಂದು ದೊಡ್ಡ ಮನಸ್ಸನ್ನ ಮಾಡಿದ್ರಿ. ಬಂದು ಬಹಳ ಮುಕ್ತವಾಗಿ ನಮಗೆಲ್ಲ ಇಷ್ಟ ಆಗೋ ತರದಲ್ಲಿ ಮಾತುಗಳನ್ನು ಕೂಡ ಆಡಿದ್ರಿ. ಎಷ್ಟೋ ಜನರಿಗೆ ಸಾಂತ್ವನವನ್ನು ಕೂಡ ತಾವು ಹೇಳಿದ್ರಿ. ನಿಮ್ಮ ಸಂಪರ್ಕ ಹೀಗೆ ಇರಲಿ. ಮುಂದಿನ ದಿವಸಗಳಲ್ಲೂ ಕೂಡ ತಾವು ಹಾಸನಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಗೆ ಬನ್ನಿ, ನಮ್ಮ ಕೇಳುಗರೊಂದಿಗೆ ಸಂವಾದವನ್ನು ಕೂಡ ಮಾಡೋಣ. ಇವತ್ತು ತಾವು ಬಿಡು ಮಾಡ್ಕೊಂಡು ಬಂದು ಇಷ್ಟೊತ್ತು ನಮ್ಮ ಜೊತೆ ಸಮಯವನ್ನ ಕಳೆದದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನನ್ನ ಸೌಭಾಗ್ಯ. ತಮಗೂ ಕೂಡ ನನ್ನ ವಂದನೆಗಳು. ನಮಸ್ಕಾರ. ಇದುವರೆಗೆ ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಟಿಎಚ್ ಅಂಜನಪ್ಪ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ. ಮಧುಸೂದನ್.